ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಜನನಾಯಕರ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಜರ್ನಿ ಬಂದು ನಿಂತಿರೋದು ಶಿಕಾರಿಪುರದಲ್ಲಿ. ಶಿಕಾರಿಪುರ ಅಂದ ತಕ್ಷಣ ತಮಗೆ ಗೊತ್ತಾಗಿರಬಹುದು ನಾವು ಯಾರನ್ನ ಅರಸಿ ಬಂದಿದ್ದೀವಿ ಅಂತ. ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವದ ಗುಣ, ತಂದೆಯ ರಾಜಕೀಯ ಅನುಭವ, ಸಂಘಟನಾತ್ಮಕ ಕಲೆಯಿಂದ ಪ್ರೇರೇಪಿತರಾಗಿ 4 ಬಾರಿ ಲೋಕಸಭೆಗೆ ಚುನಾಯಿತರಾಗಿರುವಂತಹ ಇವತ್ತು ನಮ್ಮೊಟ್ಟಿಗಿದ್ದಾರೆ ಜನನಾಯಕರ ಜರ್ನಿಯಲ್ಲಿ ಲೋಕಸಭಾ ಸದಸ್ಯರು ಶಿವಮೊಗ್ಗ ಕ್ಷೇತ್ರ BY ರಾಘವೇಂದ್ರ ಅವರು. ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿರುವ ಪ್ರಮುಖ ನಗರ ಶಿವಮೊಗ್ಗ. ಮಲೆನಾಡಿನ ಪ್ರವೇಶ ದ್ವಾರವೆಂದೇ ಗುರುತಿಸಿಕೊಂಡಿರುವ ಶಿವಮೊಗ್ಗ ಪ್ರಕೃತಿಯ ಸೌಂದರ್ಯಕ್ಕೂ ಪ್ರವಾಸಿ ತಾಣಗಳಿಗೂ ಹೆಸರುವಾಸಿ. ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿಯೂ ಮುಂಚೂಣಿಯಲ್ಲಿರುವ ಶಿವಮೊಗ್ಗದಲ್ಲಿ ಜನಸೇವೆಗೈಯುತ್ತಿರುವವರು BY ರಾಘವೇಂದ್ರ ಅವರು. ತುಂಗಾ ನದಿಯ ತೀರದಲ್ಲಿರುವ ಈ ನಾಡಿನಲ್ಲಿ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವ ಹಲವಾರು ಯೋಜನೆಗಳಿಗೆ ಅವರು ಕೈಜೋಡಿಸಿದ್ದಾರೆ. ವಿಶೇಷವಾಗಿ ಸಿಗಂದೂರು ಚೌಡೇಶ್ವರಿ ಸೇತುವೆ ಯೋಜನೆ ಆಯಾ ಪ್ರದೇಶದ ಜನರಿಗೆ ಸಂಚಾರ ಸುಲಭಗೊಳಿಸುವ ಮಹತ್ವದ ಕಾರ್ಯವಾಗಿದೆ. ರಸ್ತೆ, ಮೂಲಸೌಕರ್ಯ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಅವರು ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ತಮ್ಮ ತಂದೆ BS ಯಡಿಯೂರಪ್ಪ ಅವರ ಹಾದಿಯಲ್ಲೇ ಸಾಗುತ್ತಾ ಜನಸೇವೆಯನ್ನೇ ಧ್ಯೇಯವಾಗಿಸಿಕೊಂಡಿದ್ದಾರೆ. ತಂದೆ ಮಗನ ನಡುವಿನ ಆತ್ಮೀಯ ಬಾಂಧವ್ಯ ಮತ್ತು ಮಾರ್ಗದರ್ಶನವು ಅವರ ರಾಜಕೀಯ ಜೀವನಕ್ಕೆ ಬಲವಾಗಿದೆ. BY ರಾಘವೇಂದ್ರ ಅವರು ಇಂದಿನ ಜನನಾಯಕರ ಜರ್ನಿ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿದ್ದು ಅವರ ಅಂತರಂಗದ ಮಾತುಗಳನ್ನು ಕೇಳೋಣ. ಮಾನ್ಯ ಲೋಕಸಭಾ ಸದಸ್ಯರು BY ರಾಘವೇಂದ್ರ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಫೈನ್. ನಿಮ್ಮದೇ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೊತೆ ಆಗಿದ್ದೀವಿ. ಪ್ರಾಯಶಃ ನಾವು ಬಂದ ಅವಧಿಯಿಂದ ಇಲ್ಲಿವರೆಗೂ ಕೂಡ 300-400 ಜನ ಬಂದು ಹೋಗ್ತಾ ಇರ್ತಾರೆ. ಬಾಲ್ಯದಿಂದಲೂ ಕೂಡ ಇದೇ ವಾತಾವರಣದಲ್ಲಿ ತಾವು ಬೆಳೆದವರು ಅನ್ಸುತ್ತೆ. ಹಾಗಾಗಿಯೇ ತಮ್ಮ 20ನೇ ವಯಸ್ಸಿಗೆ ಸೆನೆಟ್ ಮೆಂಬರ್ ಆಗಿ ತಾವು ಕಾಲೇಜ್ ಜೀವನದಲ್ಲಿ ರೆಪ್ರೆಸೆಂಟ್ ಮಾಡ್ತೀರಿ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಜರ್ನಿ ಅನ್ನೋ ಕ್ಯೂರಿಯಾಸಿಟಿ ಸರ್ ನನಗೆ. ತಾವು ಬಂದಂತ ಈ ಒಂದು ಮನೆ ಅತ್ಯಂತ ಒಂದು ಪವಿತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇವತ್ತೇನಾದರೂ ಹೆಮ್ಮರವಾಗಿ ಬೆಳೆದಿದೆ ಅಂದರೆ ಆ ಒಬ್ಬ ಧೀಮಂತ ನಾಯಕ ಯಡಿಯೂರಪ್ಪನವರು ಪೂಜೆ ತಂದೆಯವರಿದು ವಾಸ ಮಾಡಿದಂಥ ಇದೊಂದು ಮನೆ. ಮತ್ತು ವಿಶೇಷವಾಗಿ ಈ ಮನೆಗೆ, ನಮ್ಮ ಮನೆಗೆ ಅನೇಕ ರಾಜಕೀಯ ಮುತ್ಸದ್ದಿಗಳು, ಗೌರವಾನ್ವಿತ ಅಟಲ್ಜಿಯಿಂದ ಹಿಡಿದು ಅದ್ವಾನಿಜಿಯಿಂದ ಹಿಡಿದು ಅನೇಕ ಹಿರಿಯರು ನಮ್ಮ ಪರಿವಾರದ ಎಲ್ಲರೂ ಈ ಮನೆಗೆ ಬಂದು ಹೊಂತವರು. ಹಿಂದಿನ ಮೈಸೂರು ಮಹಾರಾಜರು ಬಂದು ಹೋಗಿದ್ದರು. ಅನೇಕ ರಾಜಕೀಯ ಮುತ್ಸದ್ದಿಗಳು, ಶಿವಲಿಂಗಪ್ಪನವ್ರು ಇರ್ಬೋದು, ಹಾವನೂರವ್ರು ಇರ್ಬೋದು. ಅಂದರೆ ಈ ರೀತಿ ಒಂದು ಭಾರತೀಯ ಜನತಾ ಪಕ್ಷದ ಒಂದು ರಾಜಕೀಯ ಒಂದು ಸಂಘಟನೆಗೋಸ್ಕರ ಶಕ್ತಿ ತುಂಬಿದಂಥ ಒಂದು ಮನೆ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀನಿ. ಅರೆ ಒಂದು ಯೋಗ ಅಂದರೆ ನನಗೆ ನಮ್ಮ ತಂದೆ ಸಂಘಟನೆ ಕಟ್ಟಬೇಕಾದಾಗ ನಾವೆಲ್ಲರೂ ಹುಡುಗರು, ನಾವೆಲ್ಲರೂ ಕೂಡ ಬಂದಂಥ ಕಾಫಿ, ಟೀ ಅಥವಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ನಾವು ಬಡಿಸೋದ್ರಿಂದ ಹಿಡಿದು ಎಲ್ಲದೂ ಕೂಡ ಮಾಡ್ಕೊತ ಬಂದಿದ್ದೀವಿ. ಅನ್ನೋದು ಋಣ ಏನೋ ಗೊತ್ತಿಲ್ಲ. ಇವತ್ತು ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ದೊಡ್ಡ ಆಶೀರ್ವಾದ ಅದು ನನಗಿರ್ಬೋದು, ನನ್ನ ಸಹೋದರ ವಿಜೇಂದ್ರ ಅವರಿಗಿರ್ಬೋದು. ಇವತ್ತು ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒಬ್ಬ ಆ್ಯಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಗಿ 4 ಟೈಮ್ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನ ಆಶೀರ್ವಾದನ ಮಾಡಿದ್ದಾರೆ ಅಂದರೆ ನಮ್ಮ ಕೊನೆ ಉಸಿರು ಕೂಡ ಅವರ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುಟುಂಬಕ್ಕೆ, ನಮ್ಮ ಸಂಘಟನೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ. 30 years ಆಫ್ ಸಕ್ಸಸ್ಫುಲ್ ಕೆರಿಯರ್ ತಮ್ಮದಿದೆ. ಸೊ ಹಾಗಾಗಿ ಆ ಒಂದು ಕಾಲೇಜ್ ನಾಯಕತ್ವದ ಗುಣ, ಯಾಕಂದ್ರೆ ಅದು ಸೆನೆಟ್ ಮೆಂಬರ್ ಅಂದ್ರೆ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಎಲ್ಲದರ ಅಂಡರಲ್ಲಿ ಬರುತ್ತೆ. ಸೊ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್, ವಿಶೇಷವಾಗಿ ನನ್ನ ಕಾಲೇಜ್ ಜೀವನದಲ್ಲಿ ನನ್ನ ವಿದ್ಯಾರ್ಥಿಗಳ ಒಂದು ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಅಲ್ಲಿ ನಾನು ಒಬ್ಬ ಸದಸ್ಯನಾಗಿ ಅಲ್ಲಿ ನಾನು ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅವತ್ತು ಸಂಘಟನೆ ಯೋಚನೆ ಮಾಡಿತು, ಕುವೆಂಪು ಯೂನಿವರ್ಸಿಟಿಗೆ ಚುನಾವಣೆಯಲ್ಲಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಮತ್ತು ಅದಕ್ಕಿಂತ ಮೊದಲು ನಾನು BBM ಮಾಡಬೇಕಾದಾಗ ನ್ಯಾಷನಲ್ ಕಾಲೇಜ್ನಲ್ಲಿ ನಾವೆಲ್ಲ ಸ್ಟೂಡೆಂಟ್ಸ್ ಗಲಾಟೆ ಮಾಡಿದ್ವಿ. ಕುವೆಂಪು ಯೂನಿವರ್ಸಿಟಿಯಲ್ಲಿ ಎಲ್ಲ ಬೇರೆ ಬೇರೆ ಪ್ರೊಫೆಷನ್ಸ್ಗಳಿಗೆ ಸಿಂಡಿಕೇಟು, ಸೆನೆಟು ಅವಕಾಶಗಳಿದೆ. ನಮ್ಮ ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ ಇಲ್ಲ ಅಂತೇಳಿ ನಾವೆಲ್ಲ ಸ್ಟ್ರೈಕು ಕೂಡ ಮಾಡಿದ್ವಿ.
ಅವಾಗ ಗಜೇಂದ್ರ ಗಡ್ಡ ಅಂತೇಳಿ ವೈಸ್ ಚಾನ್ಸಲರ್ ಇದ್ದರು. ನಮ್ಮೆಲ್ಲ ಹೋರಾಟಕ್ಕೆ ತಲೆಬಾಗಿ ಆ ಒಂದು ಸ್ಟೂಡೆಂಟ್ ಎಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗ ಸಂಘಟನೆ ನನಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಸ್ಪರ್ಧೆ ಮಾಡುವಂಥದ್ದು ಅವಕಾಶ ಸಿಕ್ತು. 4 ಜಿಲ್ಲೆ ನೀವು ಹೇಳಿದಾಗೆ ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಈ 4 ಜಿಲ್ಲೆಯಿಂದ ರೆಪ್ರೆಸೆಂಟ್ ಆಗಿ ನಾನು ಅವಕಾಶ ಇದ್ದಾಗ ತುಂಬ ಜೋರು ಚುನಾವಣೆ ನಡೀತು. ಎಸ್ ಎಸ್ 4 ಜಿಲ್ಲೆಯಿಂದ ಜೋರು ಚುನಾವಣೆ ನಡೀತು. ಆದರೆ ಮೊದಲನೇ ಸ್ಥಾನದಲ್ಲಿ ಅವತ್ತು ನನಗೆ ಸಂಘಟನೆ ಆಶೀರ್ವಾದ ಮಾಡಿದ್ದು ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಐ ಥಿಂಕ್ 1997. ಎಸ್ ಪ್ರಾಯಶಃ ತಮಗೆ ಈ ರಾಜಕೀಯದ ಒಳಹರಿವು ಜೊತೆಗೆ ಆಳ ಅಗಲ ಎಲ್ಲ ತಂದೆಯವರಿಂದ ಗೊತ್ತಿದ್ರು ಸಹ ತಾವೊಬ್ಬ ಸ್ಪರ್ಧಿಯಾಗಿ ಅಭ್ಯರ್ಥಿಯಾಗಿ ನಿಂತಿದ್ದು ಪುರಸಭೆಗೆ. ಎಸ್ ಸೊ ಅವತ್ತಿನ ದಿನಮಾನಗಳಲ್ಲಿ ಯಾವೆಲ್ಲ ವಿಚಾರಗಳು ತಲೆಯಲ್ಲಿತ್ತು? ನಾನು ಮೊದಲಿಂದನೂ ಕೂಡ ರಾಜಕಾರಣ ಅಂದರೆ ಕ್ಷೇತ್ರದ ಅಭಿವೃದ್ಧಿ ಅಂತೇಳಿ ನನ್ನ ಉಸಿರಲ್ಲೂ ಕೂಡ ನಾನು ಜೋಡಿಸ್ಕೊತ ಬಂದಿದ್ದೀನಿ. ಅದು ನಮ್ಮ ತಂದೆಯಿಂದ ನಾನು ಕಲ್ತಿರೋದು. ಆದರೆ ತಾವು ಈ ಪುರಸಭೆ ವಿಚಾರದಲ್ಲಿ ಕೇಳಿದಾಗ ಅವತ್ತು ಸಂಘಟನೆ ಯೋಚನೆ ಮಾಡ್ತು. ರಾಘವೇಂದ್ರನು ಕೂಡ ಪುರಸಭೆಗೆ ಸ್ಪರ್ಧೆ ಮಾಡಿದ್ರೆ ಹೋಲ್ ಸಿಂಡಿಕೇಟ್ ಇಡೀ ನಮ್ಮ ಶಿಕಾರಿಪುರ ನಗರದ ಎಲ್ಲ ಸದಸ್ಯರು ಕೂಡ ನಾವು ಗೆಲ್ಸ್ಕೊಂಬರ್ಲಿಕ್ಕೆ ಅದೊಂದು ಪೂರಕವಾದಂಥ ಒಂದು ಹೆಲ್ಪ್ ಆಗುತ್ತೆ ಅಂಥೇಳಿ ಅವತ್ತು ನಾನು ಸ್ಪರ್ಧೆ ಮಾಡಿದೆ. ಜನ ಆಶೀರ್ವಾದನ ಮಾಡಿದ್ರು. ಒಳ್ಳೆಯದಾಯಿತು. ಒಂದು ಬೇಸಿಕ್ ನನಗೊಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡೋ ಯಾವ ರೀತಿ ಮಾಡ್ಬೋದು ಅನ್ನೋದು ಒಂದು ಪುರಸಭೆಯಿಂದನೇ ನನಗೆ ಒಂದು ಅವಕಾಶ ಸಿಕ್ತು. ಅದು ನನ್ನ ಮೊದಲನೇ ಒಂದು ಸಂಘಟನೆ. ಮತ್ತು ನನ್ನ ವಿದ್ಯಾಭ್ಯಾಸನೂ ಕೂಡ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಚೆನ್ನೈನಹಳ್ಳಿ ಅಂಥೇಳಿ ಮಾಗಡಿ ರೋಡಲ್ಲಿ ಏನು ಬೆಂಗಳೂರಿನಲ್ಲಿದೆ, ಅಲ್ಲಿ ಅಪ್ ಟು 10th ವರೆಗೂ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಸೊ ಅಲ್ಲೂ ಕೂಡ ನಂಗೆ ಅನೇಕ ಎಮರ್ಜೆನ್ಸಿ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥವ್ರದ್ದು ಅಂಥವ್ರು ಅವರೆಲ್ಲರದ್ದು ಸಹಕಾರ, ಅವರ ಹಾರೈಕೆ ನನಗೆ ಸಿಕ್ಕಿತ್ತು. ಅಲ್ಲೂ ಕೂಡ ಸ್ಕೂಲ್ ಡೇಸಲ್ಲೂ ಕೂಡ ಆ್ಯಸ್ ಎ ಲೀಡರ್ ಆಗಿ ಎಲ್ಲಿರುತ್ತಲ್ಲ ಸ್ಪೋರ್ಟ್ಸ್ ಕೋಟಾ, ಅಕಾಡೆಮಿಕ್ ರಿಲೇಟೆಡ್, ಬೇರೆ ಬೇರೆ ಕಲ್ಚರಲ್ ರಿಲೇಟೆಡ್ ಇರುತ್ತೆ, ಅಲ್ಲೂ ಕೂಡ ಆ್ಯಸ್ ಎ ಲೀಡರ್ ಆಗಿ ನನ್ನನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದರು. ಅದರ ನೆಕ್ಸ್ಟ್ ಹೆಜ್ಜೆ ನನ್ನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆ್ಯಸ್ ಎ ಸೆನೆಟರಿ ಮೆಂಬರ್. ನನ್ನ 3ನೇ ಹೆಜ್ಜೆ ರಾಜಕೀಯ ಕ್ಷೇತ್ರದಲ್ಲಿ ಪುರಸಭಾ ಸದಸ್ಯನಾಗಿ. ಪ್ರೇರಣಾ ಎಜುಕೇಷನ್ ಸೋಷಿಯಲ್ ಟ್ರಸ್ಟ್ ಮೂಲಕ ತಾವು ಏನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನು ಪ್ರಾರಂಭ ಮಾಡ್ತೀರಿ, ಅದಾದಮೇಲೆ ಶಿಕಾರಿಪುರದಲ್ಲಿ ಪ್ರಥಮ ಬಾರಿಗೆ CBSE ಸ್ಕೂಲನ್ನು ತೆರಿತೀರಂತೆ. ಅವತ್ತಿಗೆ ಅದು ಬಹಳ ಹೋಲ್ ನ್ಯೂ ಕಾನ್ಸೆಪ್ಟ್ ಈ ಭಾಗಕ್ಕೆ. ನಮ್ಮ ಶಿಕಾರಿಪುರ ತಾಲೂಕು ಜನ ಇವತ್ತು ನಮ್ಮ ತಂದೆಯವ್ರನ್ನ 9 ಬಾರಿ ಶಾಸಕರಾಗಿ ಮಾಡಿದ್ದಾರೆ. ನನ್ನನ್ನು 4 ಬಾರಿ ಸಂಸತ್ ಸದಸ್ಯನಾಗಿ ಒಬ್ಬ ಶಾಸಕರಾಗಿ ಆಶೀರ್ವಾದನ ಮಾಡಿದ್ದಾರೆ. ವಿಜೇಂದ್ರ ಅವರನ್ನ ಇವತ್ತು ರಾಜ್ಯಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ಆದರೆ ಅವತ್ತು ಯಡಿಯೂರಪ್ಪ ಸಾಹೇಬರು ನಮ್ಮ ಶಿಕಾರಿಪುರಕ್ಕೆ ಒಂದು ಎಜುಕೇಷನ್ ಫೀಲ್ಡಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಕನಸಿತ್ತು. ಆ ಕನಸಿಗೆ ನಾನು ಇನ್ನೂ ಅವಾಗ್ತಾನೆ ಡಿಗ್ರಿ ಮುಗಿಸ್ಕೊಂಡು ಶಿಕಾರಿಪುರ 10 years ಇದ್ದೆ ನಾನು ಆ ಟೈಮಲ್ಲಿ, ಆ ಗ್ಯಾಪ್ ಆಫ್ಟರ್ ಡಿಗ್ರಿ. ಸೊ ಇಲ್ಲಿಯ ಒಂದು ವ್ಯವಸಾಯ ಇರ್ಬೋದು, ಫಾದರ್ ಜೊತೆಗೆ ಇದ್ದಿದ್ದು, ರಾಜಕೀಯ ಚೌಕಟ್ಟಿರ್ಬೋದು, ಆ ಸಮಯವನ್ನು ಕಳೆದೆ. ಆ ಟೈಮಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೂಡ ಶುರು ಮಾಡುವಂಥ ಒಂದು ಅವಕಾಶ. ವಿಶೇಷವಾಗಿ ನಮ್ಮ B.Ed ನಾನು ಫಸ್ಟ್ ಶುರು ಮಾಡಿದ್ದು. B.Ed ಶುರು ಮಾಡಿದ್ವಿ. ಅದಾದಮೇಲೆ ಒಂದು ಆಶ್ಚರ್ಯ ಅಂದರೆ ಒಂದು ನರ್ಸಿಂಗ್ ಕಾಲೇಜು ಕೂಡ ಮಾಡಿದ್ವಿ ನಾವು. ನರ್ಸಿಂಗ್ ಕಾಲೇಜು ಇನ್ಸ್ಪೆಕ್ಷನ್ಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಎಸ್, ಎಲ್ಲ ಇದೆ ಅಂದೆ. ಎಲ್ಲದೂ ಕೂಡ ಇವತ್ತು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅವತ್ತು ಏನು ಇಲ್ಲದಂತ ಸಂದರ್ಭದಲ್ಲಿ ರೆಡಿ ಪಿಕ್ಚರ್ ಕಳಿಸ್ಕೊಟ್ಬಿಟ್ಟೆ. 16 years ಬ್ಯಾಕ್ 24/7 100 ಲೇಬರ್ಸ್ ಇಟ್ಕೊಂಡು ಹೋಲ್ ಒಂದು ನಿಯರ್ಲಿ ಒಂದು 25,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅನ್ನ ವಿತಿನ್ ಎ ವೀಕಲ್ಲಿ ಕಟ್ಟಿ ಶೀಟ್ ಹಾಕಿ ರೆಡಿ ಮಾಡಿ ಅವ್ರ ಇನ್ಸ್ಪೆಕ್ಷನ್ ರೆಡಿ ಮಾಡಿದೆ ನಾನು ಅವತ್ತು. ಅದಾದಮೇಲೆ ಶಿವಮೊಗ್ಗದಲ್ಲಿ ನಮ್ಮ ಇಡೀ ಕುಟುಂಬದ ಸಹಕಾರ, ಬ್ರದರ್ ಇರ್ಬೋದು, ನಮ್ಮ ಸಿಸ್ಟರ್ಸ್ ಇರ್ಬೋದು, ಇವತ್ತು ನಮ್ಮ ಮನೇಲಿ ಎಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಇವತ್ತು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಹೆಮ್ಮೆ ಅನಿಸುತ್ತೆ. ಇವತ್ತು ಶಿವಮೊಗ್ಗದಲ್ಲಿ ಗೌರವಾನ್ವಿತ ದೊರೆಸ್ವಾಮಿ ಅವರು PS ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫಾದರ್ ಮಾತಾಡಿದ್ರು, ಇಲ್ಲ ಏನೇ ಮಾಡಿದ್ರು ಕೂಡ ಬೆಂಗಳೂರಿನಲ್ಲಿ ಮಾಡೋಣ ಅಂದರು. ಫಾದರ್ ಹೇಳಿದ್ರು, ನಾನು ನನ್ನ ಮಲೆನಾಡಿಗೆ, ನನ್ನ ಶಿವಮೊಗ್ಗಕ್ಕೆ ನಾನು ಏನು ಮಾಡ್ಬೋದು ಅಂತೇಳಿ ಚರ್ಚೆ ಮಾಡಿದಾಗ ಇಲ್ಲೇ ಮಾಡೋಣ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇವತ್ತು ಶಿವಮೊಗ್ಗದಲ್ಲಿ PS, ದಟ್ ಮೀನ್ಸ್ ದಟ್ ಒನ್ ಪೀಪಲ್ ಎಜುಕೇಷನ್, ದಿಸ್ ಒನ್ ಪ್ರೇರಣಾ ಎಜುಕೇಷನ್. ಸೊ ಇವತ್ತು ಹೆಮ್ಮೆ ಅನಿಸುತ್ತೆ ನಮ್ಮ ಎರಡೂ ಟ್ರಸ್ಟ್ನಲ್ಲಿ, ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಟ್ರಸ್ಟು ಮತ್ತು ನಮ್ಮ ಪ್ರೇರಣಾ ಎಜುಕೇಷನ್ ಸೊಸೈಟಿಯಲ್ಲಿ ಎರಡರಲ್ಲೂ ಕೂಡ ಸೇರಿಕೊಂಡು ಇವತ್ತು ಹತ್ತತ್ರ 10,000 to 12,000 ಸ್ಟೂಡೆಂಟ್ಸ್ ಇವತ್ತು ನನ್ನ ಕ್ಯಾಂಪಸ್ಸಲ್ಲಿದ್ದಾರೆ ಅನ್ನೋಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ. ಆಗಿನ್ನೂ ತಮಗೊಂದು 35-36 ಆಸುಪಾಸು MP ಎಲೆಕ್ಷನ್ಗೆ BY ರಾಘವೇಂದ್ರ ಅವರು ಕ್ಯಾಂಡಿಡೇಟ್ ಅಂತ ಬರುತ್ತೆ. ಹೇಗಿತ್ತು ಸರ್ ಅವತ್ತಿನ ಅನುಭವ ತಮ್ಮ ಹೆಸರು ಬಂದಾಗ? ಒಂದು ಧೈರ್ಯ, ಆ ಹೆಸರು ಯಡಿಯೂರಪ್ಪನವರು. ಎರಡನೇದು ನನ್ನ ಸಂಘಟನೆ ಚುನಾವಣೆ ಮಾಡಿದ್ದು, ಮತ್ತು ಗೌರವಾನ್ವಿತ ಬಂಗಾರಪ್ಪನವರು ಆ ಸಂದರ್ಭದಲ್ಲಿ ಸ್ಪರ್ಧಿ. ಹೌದು, ಯಾವುದಕ್ಕೂ ಕೂಡ ನಾನು ಸಮಾನ ಅಲ್ಲ ಆ ವಿಚಾರದಲ್ಲಿ ಆ್ಯಸ್ ಎ ಕ್ಯಾಂಡಿಡೇಟ್ ಆಗಿ. ಆದರೆ ಅವತ್ತು ರಾಘು ಗೆದ್ದ ಅನ್ನೋಕ್ಕಿಂತ ಯಡಿಯೂರಪ್ಪನವ್ರ ಮಗ ಗೆದ್ದ. ಅವತ್ತು BJP ಅಭ್ಯರ್ಥಿ ಗೆದ್ದರು
ಅನ್ನೋಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಗೆದ್ದೆ ಅನ್ನೋಕೆ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಆ ಕ್ವಾಲಿಟೀಸ್ ಅವತ್ತು ನನಗಿನ್ನೂ ಕೂಡ ಕೆಲವು ಕೊರತೆಗಳಿತ್ತು. ಅದು ಆಮೇಲೆ ನಾನು ಫುಲ್ಫಿಲ್ ಮಾಡ್ಕೊತ ಬರುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದೆ. ಶಾಕ್ ಆಯಿತು. ಮತ್ತು ನಮ್ಮ ತಂದೆಗೂ ಕೂಡ ಕೆಲವು ಇರ್ಸು ಆಯಿತು. ನನ್ನ ಹೆಸರನ್ನು ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಒಮ್ಮೆ ನಿಲ್ಲಿಸ್ತೀನಿ ಅಂತೇಳಿ, ಒಂದು ಸತಿ ನಿಲ್ಲಿಸಲ್ಲ ಅನ್ನಲಿಕ್ಕೆ ಈ ಥರ ಕೆಲವು ಮುಜುಗರ ಆಯಿತು ಯಡಿಯೂರಪ್ಪನವ್ರಿಗೂ ಕೂಡ. ಆದರೆ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ, ಅವತ್ತು ಯಾರು ರಾಘು ಬೇಡ ಕುಟುಂಬ ರಾಜಕಾರಣ ಆಗುತ್ತೆ ಅಂತ ಹೇಳಿ ಪಾಪ ಸಂಘಟನೆಗೆ ಮುಜುಗರ ಆಗುತ್ತೆ ಅಂತ ಹೇಳಿದಂಥವ್ರು ಯಾರೇ ಇದ್ದಾರೆ, ಇವತ್ತು ಅವರೆಲ್ಲರ ಮುಖದಲ್ಲೂ ಕೂಡ ಒಂದು ಸಂತೃಪ್ತಿ ಇದೆ ಅಂತ ನಂಗೆ ಅನಿಸುತ್ತೆ. ಹೌದಪ್ಪ, ರಾಘು ಅಭ್ಯರ್ಥಿ ಆಗಿದ್ದಕ್ಕೆ ಇವತ್ತು ಸಂಘಟನೆಗೆ ಮತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ರಾಘು ಒಂದು ಶಕ್ತಿಯಾಗಿ ಕೆಲಸ ಮಾಡ್ದ ಅನ್ನೋವಂಥ ಒಂದು ಸಂತೃಪ್ತಿ ನನಗೆ ಆಶೀರ್ವಾದ ಮಾಡಿದಂಥ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಸಂಘಟನೆ ಹಿರಿಯರಿಗಿದೆ ಅಂತ ನಾನು ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆ 2 ಜವಾಬ್ದಾರಿ ಇರುತ್ತೆ, ಯಾಕಂತ ಹೇಳಿದ್ರೆ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಿರ್ತೀವಿ, ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿನ ರೆಪ್ರೆಸೆಂಟ್ ಮಾಡ್ತಿರ್ತೀರಿ. ಸೊ ಏನೆಲ್ಲ ಕೆಲಸ ಮಾಡೋ ಅವಕಾಶ ಸಿಕ್ತು ಆ ಮೊದಲನೇ ಅವಧಿಯಲ್ಲಿ ಸರ್? ಒಂದು ಪಾರ್ಲಿಮೆಂಟಲ್ಲಿ ಕೂತಾಗ ನಾನು ಲಾಸ್ಟ್ ದಟ್ ಮೀನ್ಸ್ ಅವಾಗ ಫಸ್ಟ್ ಟೈಮ್ MP, ನಮಗೆಲ್ಲ ಸಹಜವಾಗಿ ಇರುವಂಥ 243 ಸದಸ್ಯರುಗಳಲ್ಲಿ ನಾವೆಲ್ಲ ಲಾಸ್ಟ್ ರೋಲ್ ಬರ್ತೀವಿ. ಅಲ್ಲಿ ಕೂತ ನಾನು ಯೋಚನೆ ಮಾಡ್ತಾ ಇದ್ದೆ, ಒಂದು ಕಡೆಗೆ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿಗಳು, ಸೋನಿಯಾ ಗಾಂಧಿ UPA ಚೇರ್ಪರ್ಸನ್, ಮೀರಾ ಕುಮಾರ್ ಜಿ ಶಿ ಈಸ್ ಎ ಸ್ಪೀಕರ್ ಫಾರ್ ದಟ್ ಬಿಗ್ ಪಾರ್ಲಿಮೆಂಟ್, ನಮ್ಮ ಕಡೆ ಸುಷ್ಮಾ ಜಿ ಅವರು ಇದು ವಿರೋಧ ಪಕ್ಷದ ನಾಯಕರು. ಆ ಸಂದರ್ಭ ನಾನು ಯೋಚನೆ ಮಾಡ್ತಾ ಇದ್ದೆ, ಅಟಲ್ ಜಿ ಅವಧಿ ಕಳೆದು ಹೋಯಿತು, ಮತ್ತೊಮ್ಮೆ ಆ ಪುಣ್ಯಾತ್ಮನ ಸ್ಥಳವನ್ನು ಜಾಗವನ್ನು ತುಂಬುವಂಥವ್ರು ಯಾರು ಬರ್ಬೋದು ಅಂತೇಳಿ ಅವತ್ತೇ ನಾನು ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಆ ಜಾಗಕ್ಕೆ ಉತ್ತರ ಸಿಕ್ಕಿದೆ, ಗೌರವಾನ್ವಿತ ನರೇಂದ್ರ ಮೋದಿಜಿಯವರು. ಆದರೆ ಎರಡನೇದು, ಅವತ್ತು ವಿರೋಧ ಪಕ್ಷದ ಮನಮೋಹನ್ ಸಿಂಗ್ ಜಿ ಇದ್ದರೂ ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರ ನಾನು ಹಿಂದೆ ಬಿಡಲಿಲ್ಲ. ನನ್ನ ಆಸೆ ಇತ್ತು, ಶಿವಮೊಗ್ಗದವರೆಗೂ ಕೂಡ ಟ್ರೈನ್ ಬರ್ತಾ ಇತ್ತು. ಶಿವಮೊಗ್ಗದಿಂದ ತಾಳಗುಪ್ಪದವರೆಗೂ ಕೂಡ 280 ಕೋಟಿ 230 ಕೋಟಿ ಖರ್ಚು ಮಾಡಿ ಬ್ರಾಡ್ಗೇಜನ್ನು ಮಾಡಿಸಿ ಇವತ್ತು ಟ್ರೈನ್ ಏನಾದರೂ ಜೋಗ್ ಫಾಲ್ಸು ತಾಳಗುಪ್ಪದವರೆಗೂ ಕೂಡ ಹೋಗ್ತಾ ಇದೆ ಅಂದರೆ ಅವಾಗಿಂದನೇ ನಾನು ಅದೊಂದು ಪ್ರಯತ್ನ. ಮತ್ತು ಅದೊಂದು ಶಕ್ತಿ ಯಡಿಯೂರಪ್ಪನವರು ಅವತ್ತು ಉಪಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಅವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿದ್ದರು. ಸಮನ್ವಯತೆ ಇತ್ತು, ಸ್ಟೇಟ್ ಹಾಗೆ ಸೆಂಟ್ರಲ್ ನಡುವೆ ಒಂದು ಕೋರ್ಡಿನೇಷನ್ ಇತ್ತು ನನಗೆ. ಸೊ ಅದೊಂದು ನನಗೆ ಒಂದು ಹೆಲ್ಪ್ ಆಯಿತು. ಸೊ ಆವತ್ತಿಂದನೇ ನಾನು ಈ ಅಭಿವೃದ್ಧಿ ದಿಕ್ಕಿನಲ್ಲಿ ಕ್ಷೇತ್ರವನ್ನು ತೆಗೆದುಕೊಂಡಂಥ ದಿಕ್ಕಿನಲ್ಲಿ ಮತ್ತು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಶಿವಮೊಗ್ಗದಲ್ಲಿ ನಾನು ಅಳಿಲು ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಆದರೆ ಅವತ್ತು ಯಡಿಯೂರಪ್ಪನವ್ರು ಏನು ಉಪಮುಖ್ಯಮಂತ್ರಿಗಳಿದ್ದರು, ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಆಯಿತು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಯಿತು, ಆಯುರ್ವೇದಿಕ್ ಕಾಲೇಜ್ ಆಯಿತು, ವೆಟರ್ನರಿ ಕಾಲೇಜ್ ಆಯಿತು. ಕೇಂದ್ರದಿಂದ ನಾನು ಮೊದಲೇ ಸತಿ MP ಆದಾಗ ಕೇಂದ್ರೀಯ ವಿದ್ಯಾಲಯ ತಗೊಂಬಂದೆ. ಇವತ್ತು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಆಗಿದೆ ಇವತ್ತು. ಸೊ ಈ ರೀತಿ ಒಂದು ಎಜುಕೇಷನ್ ಹಬ್ ಆಗಲಿಕ್ಕೆ ಇವತ್ತು ಫಾದರ್ ಆದ ಆಶೀರ್ವಾದ, ಸಂಘಟನೆ ಹಾರೈಕೆ ಮತ್ತು ಇವತ್ತು ಕೊಂಡಿಯಾಗಿ ನಾನು ಕೆಲಸ ಮಾಡುವಂಥ ಒಂದು ಪ್ರಯತ್ನ ಆ ಟೈಮಲ್ಲಿ ಎಜುಕೇಷನ್ ಫೀಲ್ಡಿಗೆ ನಾನು ಪ್ರಯತ್ನ ಮಾಡಿದ್ದೀನಿ. ಸರ್, ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿ ಅಂತ ಬಂದಾಗ ನಮ್ಮ ಹತ್ರ ಒಂದಷ್ಟು ಹೈಲೈಟ್ ಪಾಯಿಂಟ್ಸ್ ಕಾಣಿಸುತ್ತೆ. ಅದರಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಒಂದು. ಸೊ ಇದು ಯಾವಾಗಿನ ಕನಸು ಸರ್, ಹೇಗೆ ಸಾಧ್ಯ ಆಯಿತು ಅಂತ ಸರ್? ನಾನು 2008 ಫಸ್ಟ್ ಟೈಮ್ ನಾನು MP ಕಂಟೆಸ್ಟ್ ಮಾಡಿದಾಗ ಸಹಜವಾಗಿ ಫಾದರ್ ಅವರು DCM ಇದ್ದರು. ಆ ಟೈಮಲ್ಲಿ ಪ್ರಯತ್ನಗಳು ಶುರುವಾಯಿತು. ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ಸು, ಈವನ್ ಟೆಂಡರು ಕೂಡ ಕರೆದಾಯಿತು ವರ್ಕ್ ಶುರುವಾಗಲಿಕ್ಕೆ. ಆದರೆ ಟೆಕ್ನಿಕಲ್ ಇಶ್ಯೂಸ್ಗಳು ಸಾಕಷ್ಟು ಬಂತು. ರನ್ವೇ ಡೈರೆಕ್ಷನ್ ತಪ್ಪಿದೆ, ಮತ್ತು ಆ ಇಂಡಸ್ಟ್ರಿಯಲ್ ಏರಿಯಾ, ಆ ಚಿಮ್ನಿದು ಏನೋ ಸಮಸ್ಯೆ ಇದೆ, ಈ ಥರದ್ದೆಲ್ಲ ಸಮಸ್ಯೆಗಳು ಬಂತು. ಸೊ ಅಲ್ಲಿ ನಿಂತೋಯ್ತು. ನಿಂತೋದ್ಮೇಲೆ ನಮ್ಮ ಅವಧಿನೂ ಮುಗೀತು, ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಆದಂಥ ಅವಧಿ ಮುಗಿದೋಯ್ತು. ಮತ್ತದು ರೀಸ್ಟಾರ್ಟ್ ಆಗಿದ್ದು 2018ಕ್ಕೆ 2018ಕ್ಕೆ ವಿತಿನ್ 2 ಇಯರ್ಸಲ್ಲಿ ಫುಲ್ಫಿಲ್ ಮಾಡಿ ನನ್ನ ಆಸೆ ಇತ್ತು, ನಮ್ಮ ತಂದೆಯ ಹುಟ್ಟಿದಬ್ಬಕ್ಕೆ ಅದು ಡೆಡಿಕೇಟ್ ಮಾಡಬೇಕು ಅಂತೇಳಿ. ನಮ್ಮ ತಂದೆ ಹುಟ್ಟಿದಬ್ಬಕ್ಕೆ ನಾನು ಡೆಡಿಕೇಟ್ ಮಾಡಬೇಕು ಅನ್ನೋದು ಆಸೆ ಇತ್ತು. ಗೌರವಂತ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ವಿನಂತಿ ಮಾಡ್ಕೊಂಡ್ವಿ, ಸಂತೋಷವಾಗಿ ಸಮಯವನ್ನು ಕೊಟ್ಟರು. ಹಾಗಾಗಿ ಇದೇ 3 ವರ್ಷದ ಕೆಳಗೆ ನಮ್ಮ ತಂದೆಯ ಹುಟ್ಟಿದಬ್ಬದ ದಿನ ನಮ್ಮ ಶಿವಮೊಗ್ಗದ ಏರ್ಪೋರ್ಟು ಇಂಪ್ಲಿಮೆಂಟೇಷನ್ ಆಯಿತು, ಫ್ಲೈಟ್ಸ್ಗಳು ಶುರುವಾಯಿತು. ಮತ್ತು ನಮ್ಮ ಸ್ವಾರ್ಥ ಏನು ಅಂದರೆ, ಪ್ರಧಾನಮಂತ್ರಿಗಳ ಫಸ್ಟ್ ಫ್ಲೈಟ್ ಬರುತ್ತೆ ಅಂದರೆ 6 ತಿಂಗಳಲ್ಲಿ ಆಗುವಂಥ ಕೆಲಸ 1 ವಾರದಲ್ಲಿ ಕೆಲಸ ಆಗುತ್ತೆ. ಯಾಕೆಂದರೆ ಸೆಂಟ್ರಲ್ ಏವಿಯೇಷನ್ ಡಿಪಾರ್ಟ್ಮೆಂಟಿಂದ, DGCAಯಿಂದ ಇವೆಲ್ಲ ಪರ್ಮಿಷನ್ಸ್ಗಳು ತೆಗೆದುಕೊಳ್ಳೋ ಪ್ರೊಸೆಸ್ ಇದೆಯಲ್ಲ, ಟ್ರಯಲ್ ಟೆಸ್ಟು, ಇದೆಲ್ಲದೂ ಕೂಡ ಆಯಿತು. ದೇವದಿಂದ ಟೇಕ್ ಆಫ್ ಆಗಿದೆ. ಇವತ್ತು ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಕಳೆದ 2 ವರ್ಷದಲ್ಲಿ ಫುಟ್ಫಾಲ್ ತುಂಬ ಒಳ್ಳೆಯ ರೀತಿ ಅಂತ ಇದೆ. 6 ಫ್ಲೈಟ್ಸ್ ಆಪ್ರೇಟ್ ಆಗ್ತಾ ಇದೆ.
ಮತ್ತು ಇನ್ನು ಉಳಿದಿದ್ದು ನಮ್ಮ ಕೇಂದ್ರ ಸರ್ಕಾರದ ಒಂದು ಉಡಾನ್ ಕಾನ್ಸೆಪ್ಟಲ್ಲಿ. ಹಾಗಾಗಿ ಏರ್ಪೋರ್ಟ್ ಮಾಡಿ ಓನ್ಲಿ ಬರೀ ಸಿಮೆಂಟ್ ಕಾಂಕ್ರೀಟ್ ಆಗಬಾರ್ದಲ್ಲ, ಸಿಮೆಂಟ್ ಕಾಂಕ್ರೀಟ್ ಆಗಬಾರ್ದು. ಸೊ ಆ ದೃಷ್ಟಿಯಿಂದ ಎಸ್ ಸರ್. ಅದನ್ನು ಆಪ್ರೇಷನ್ ಸ್ಟೇಜಲ್ಲಿ ತರಲಿಕ್ಕೆ ಏನು ಬೇಕು ಎಲ್ಲ ರೀತಿಯ ಹೋಮ್ವರ್ಕ್ ಆಯಿತು. ಒಂದು ತೃಪ್ತಿ ಇದೆ, ಒಂದು ಸಮಾಧಾನ ಇದೆ ನನಗೆ. ಎಸ್ ಸರ್, ತುಂಬ ಜನ MPs ಅಥವಾ MLAs ಅಂತ ಬಂದಾಗ ಅವರು ಬೆಂಗಳೂರಲ್ಲಿ ಇರ್ತಾರೆ ಇಲ್ಲ ಡೆಲ್ಲಿಲಿ ಇರ್ತಾರೆ ಅಂತ ನಾವು ಗೊತ್ತಿರುತ್ತೆ ನಮಗೆ. ಸೊ ಎಲ್ಲಿ ಸಿಗ್ತಾರಪ್ಪ MP ಅಂತ. ಬಟ್ ನಮ್ಮ ವಿಚಾರಕ್ಕೆ ಬಂದರೆ ಅಧಿವೇಶನ ಇದೆ ಅಂದರೆ ಮಾತ್ರ ಡೆಲ್ಲಿಲಿ, ಬಾಕಿ ಸಮಯದಲ್ಲಿ ಶಿವಮೊಗ್ಗದಲ್ಲೇ ನಮ್ಮ ಕೈಗೆ ಸಿಗ್ತೀರಿ. ಎಲ್ಲ ಜನ ಹೇಳ್ತಾರೆ ಒಂದು ಶಿವಮೊಗ್ಗದಲ್ಲಿ ಇರ್ತಾರೆ ಇಲ್ಲ ಶಿಕಾರಿಪುರದಲ್ಲಿ ಇರ್ತಾರೆ ಅಂತ ಹೇಳಿ. ಹೇಗೆ ಸಾಧ್ಯ ಸರ್ ಇದು? ಯಾಕಂದರೆ ಒಂದು ಪವರಲ್ಲಿ ಬಂದ ಮೇಲೆ ಅದು 4 ಟರ್ಮ್ MP ಆದಮೇಲೂ ಕೂಡ ಜನನೂರಾಗಿ ಆಗಿರೋದಕ್ಕೆ ಏನು ಕಾರಣ ಆಗಿರಬಹುದು? ಸರಿ ಇದೆಯಮ್ಮ, ಒಂದು ಸತಿ ಫಸ್ಟ್ ಟೈಮು ಯಾವುದೋ ಒಂದು ಹೆಸರು ಇನ್ನೊಂದ್ರ ಮೇಲೆ ಗೆಲ್ಲೋದು ಇದು, ಆಮೇಲೆ ಉಳಿಸ್ಕೊಂಡು ಹೋದಿಯಲ್ಲ ಆ ಸ್ಥಾನ, ಇದು ದೊಡ್ಡ ಸವಾಲಿರುತ್ತೆ, ಸಹಜ. ಇದಕ್ಕೆ ಮೂಲ ಕಾರಣ ಒಂದು ಜನರ ಜೊತೆ ಇರುವಂಥ ಒಂದು ಸಂಪರ್ಕ. ಬರೀ ಶ್ರೀಮಂತರಿಗೋಸ್ಕರ ನಿಮ್ಮ ರಾಗಣ್ಣ ಕೆಲಸ ಮಾಡೋಣ ಅಂತ ಪ್ರಶ್ನೆ ಬರುತ್ತೆ. ಇವತ್ತು ನಾನು ಅತ್ಯಂತ ಅಭಿಮಾನದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಶಿವಮೊಗ್ಗ ಕ್ಷೇತ್ರ ಜನ ನಂಗೆ ಮಾಡಿದಂಥ ಒಂದು ಲೋಕಸಭಾ ಒಂದು ಸ್ಥಾನವನ್ನು ಉಪಯೋಗಿಸ್ಕೊಂಡು ಮತ್ತು ನಮ್ಮ ತಂದೆ ಮುಖ್ಯಮಂತ್ರಿಯ ಒಂದು ಸ್ಥಾನದ ಇನ್ಫ್ಲುಯೆನ್ಸ್ ಉಪಯೋಗಿಸ್ಕೊಂಡು, ಟೈಮ್ ಈಸ್ ಮನಿ, ನಮ್ಮ ಶಿಕಾರಿಪುರದಲ್ಲಿ 3 ನೀರಾವರಿ ಯೋಜನೆಗಳು, ಸೊರಬದಲ್ಲಿ 3 ನೀರಾವರಿ ಯೋಜನೆಗಳು, ಬೈಂದೂರಿನಲ್ಲಿ 2 ನೀರಾವರಿ ಯೋಜನೆ, ಬೈಂದೂರು ಉಡುಪಿ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಇದೆಯಲ್ಲ ಆ ತಾಯಿಯ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಲ್ಲಿ 2 ನೀರಾವರಿ, ಮತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರ ಅಲ್ಲೂ 3 ನೀರಾವರಿ ಯೋಜನೆ. ಇಷ್ಟು ಕೂಡ ಏಷ್ಯಾದಲ್ಲಿ ದಾಖಲೆ ಆಗಿದೆ. ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ವಿತಿನ್ 2 ಇಯರ್ಸಲ್ಲಿ DPR ರೆಡಿ ಮಾಡಿ ಟೆಂಡರ್ ಕರೆದು ಇಂಪ್ಲಿಮೆಂಟೇಷನ್ ಮಾಡಿ ನೀರು ಕೊಟ್ಟಂಥ ಉದಾಹರಣೆ ಇದು ಕೂಡ ಒಂದು ದಾಖಲೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ವಿಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು, ಸೈನ್ಸು, ಆದರೆ ಇವತ್ತು ದೇಶಕ್ಕೆ ಅನ್ನ ಬೇಕು ಅಂದರೆ ಆ ರೈತ ಹೊಲದಲ್ಲಿ ದುಡಿಮೆ ಮಾಡಿದಾಗ ಮಾತ್ರ ಸಾಧ್ಯ. ಹಾಗೆ ನೀರಾವರಿಗೆ ನಮ್ಮ ತಂದೆಯವರ ಕನಸೇನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸನೂ ಕೂಡ ಆಯಿತು. ಹೌದು, ಅದರಲ್ಲೂ ಪ್ರಮುಖವಾಗಿ ನೀರಾವರಿ ಇಂಪ್ಲಿಮೆಂಟ್ ಮಾಡಿರೋದು ತೀರಾ ಡ್ರೈ ಲ್ಯಾಂಡ್ಗೆ ಅಂತ ನಾನು ಓದ್ಪಟ್ಟೆ ಅಲ್ಲ ಸರ್? 10 ರಿಂದ 15,000 ಎಕರೆ ನೀರಾವರಿಗೆ ತುಂಬ ಅನುಕೂಲ. ಎಸ್ ಎಸ್. ಯಾಕೆಂದರೆ ಶಿಕಾರಿಪುರದಲ್ಲಿ ಅಂಜನಾಪುರ ಜಲಾಶಯ ಒಡೆದು ಹೋಗ್ಬಿಡ್ತು. ಯಡಿಯೂರಪ್ಪನವರು ಶಾಸಕರು ಅಂಬಾಸಿಡರ್ ಕಾರು ರಾಯಚೂರು ಗುಲ್ಬರ್ಗ ಅಲ್ಲಿ ಆ ಭಾಗದ ಪ್ರವಾಸದಲ್ಲಿದ್ದರು. ರಾತ್ರಿಯೆಲ್ಲ ಕಾರ್ ತೆಗೆದುಕೊಂಡು ಬಂದರೆ ಜಲಾಶಯ ಒಡೆದು ಹೋಗಿದೆ. ನಾವು ನಮ್ಮಲ್ಲಿದ್ದ ಒಂದು ಕಾರುಗಳಿಗೆ ಕಾರ್ಯಕರ್ತರು ಮೈಕ್ ಕಟ್ಕೊಂಡು ಒಡೆದು ಹೋಗಿದೆ, ಅದರ ನೀರು ರಭಸ ಹೆಚ್ಚಾಗಿದೆ, ಎಲ್ಲರೂ ಆ ಜಾಗ ಹಳ್ಳಿಗಳಲ್ಲಿ ಖಾಲಿ ಮಾಡಬೇಕು ಅಂತ ಮೆಸೇಜ್ ಕೊಟ್ಟಿದ್ವಿ ಅಂತ. ಜಲಾಶಯ ಒಡೆದು ಹೋದಾಗ ಫಾದರ್ ಬಂದು ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ಬಿಟ್ರು. ಆದರೆ ಯಡಿಯೂರಪ್ಪನವರ ಒಂದು ಸಮಯದ ಪ್ರಜ್ಞೆ ಹೇಗಿರುತ್ತೆ ಅನ್ನೋಕ್ಕೆ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತಾರೆ ಬೇರೆ ಯಾರ್ಯಾದ್ರು. ಅರೆ ಯಡಿಯೂರಪ್ಪನವ್ರ ಕಣ್ಣೀರ್ ಜೊತೆಗೆ ಈ ಹರಿದು ಹೋಗುವಂಥ ನೀರು ನಿಲ್ಲಿಸ್ಬೇಕಲ್ಲ, ಹರಿದು ಹೋಗ್ತಾ ಇದೆ. ಟೆಂಪ್ರವರಿ ಅವರೂ ಕೂಡ ಕರಸೇವಕರಾಗಿ ಮರಳು ಚೀಲ ಹೊತ್ಕೊಂಡು ಇಡೀ ನಮ್ಮ ತಾಲೂಕಿನ ಕಾರ್ಯಕರ್ತರ ಜೊತೆಗೆ ಆ ನೀರು ಉಳಿಸಿದ್ರು. ಆ ಒಡೆದೋದಂಥ ವರ್ಷದಲ್ಲೇ ರೈತರು ನೀರು ಕೊಡುವಂಥ ಕೆಲಸ ಮಾಡಿದ್ರು. ಅದಾದಮೇಲೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ಅದಾದಮೇಲೆ ಯಡಿಯೂರಪ್ಪನವರು ಕರ್ಕೊಂಡ್ಬಂದರು. ಪರ್ಮನೆಂಟಾಗಿ ಗೋಡುಬಲೆ ಕಾನ್ಸೆಪ್ಟನ್ನು ಇಡೀ ಏಷ್ಯಾದಲ್ಲೇ ಇದೊಂದು ಹೊಸ ಕಾನ್ಸೆಪ್ಟು. ಸುಮಾರು ಒಂದು 100 ಗೇಟ್ ಇದೆ. ಆಟೋಮೆಟಿಕ್ ವಾಟರ್ ಪ್ರೆಷರ್ಗೆ ಅದು ಓಪನ್ ಆಗುತ್ತೆ ಗೇಟು. ಅದಾಯಿತು. ಆಮೇಲೆ ಇವತ್ತು ನಾನು ಇದಕ್ಕೆ ಮಳೆಗಾಲದಲ್ಲಿ ನೀರು ತುಂಬುತ್ತೆ, ಬೇಸಿಗೆಲ್ಲೂ ಕೂಡ ನೀರು ಬೇಕಲ್ಲ ಅಂತ ಹೇಳಿ ಶಿವಮೊಗ್ಗದ ತುಂಗಾ ನದಿಯಿಂದ 350 ಕೋಟಿ ಖರ್ಚು ಮಾಡಿ ಪೈಪ್ಲೈನ್ ಇರ್ಬೋದು. ಇಲ್ಲಿ ಹಿರೇಕೆರೆ ಪೃಥ್ಕೆರೆ ಅಂತ ಇದೆ, ತುಂಗಾಭದ್ರಾ ಆ ನದಿಯಿಂದ ಪೈಪ್ಲೈನ್ ಮಾಡಿ 850 ಕೋಟಿ ಖರ್ಚು ಮಾಡಿ ಉಡುಗುಣಿ ತಾಳುಗುಂದ ಹೊಸರೊಬ್ಳಿ ನೀರಾವರಿ ಇರ್ಬೋದು. ಮತ್ತು ನಮ್ಮ ಸೊರಬ ತಾಲೂಕಿನ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಕೊಟ್ಟಂಥ ಕ್ಷೇತ್ರ ಅದು. ಅಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಜನ ನಮಗೆ ಕೊಟ್ಟಿದ್ದರು. ಮೂಗೂರು ಮತ್ತು ಮೂಡಿ ಮತ್ತು ಕಚ್ವಿ ಲಿಫ್ಟ್ ಇರಿಗೇಷನ್ ಇರ್ಬೋದು. ಬೈಂದೂರಿನಲ್ಲಿ ಸೌಕೂರು ಮತ್ತು ಸಿದ್ದಾಪುರ ಅಂಥೇಳಿ ಅಲ್ಲೂ ಕೂಡ ನೀರಾವರಿ ಯೋಜನೆ. ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲೂ ಕೂಡ ಸಾಕಷ್ಟು ನೀರಾವರಿ ಯೋಜನೆಗಳು ಆಯಿತು. ಒಂದು ತೃಪ್ತಿ, ಅದು ಅಧಿಕಾರ ಶಾಶ್ವತ ಯಾವುದೇನಲ್ಲ. ಅವಕಾಶಗಳು ಇದ್ದಾಗ ಇವತ್ತು ಈ ರೀತಿಯಂಥ ನೀರಾವರಿ ಯೋಜನೆಗಳನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಸರ್, ಇನ್ನೊಂದು ಮೂಲಭೂತವಾಗಿ ಒಂದಿಷ್ಟು ಸೌಕರ್ಯಗಳು ಜನತೆಗೆ ಬೇಕು ಅಂತ ಇರುತ್ತೆ. ಅದನ್ನು ಪೂರೈಸುವಲ್ಲಿ ತಾವು ತಮ್ಮ ತಂದೆಯವರು ಸದಾಕಾಲ ಜನರ ಪರವಾಗಿ ನಿಂತಿದ್ದೀರಿ. ಶಿವಮೊಗ್ಗದ ರಸ್ತೆಗಳ ಬಗ್ಗೆ ನಾನು ಮಾತಾಡಿದೆ. ಇದ್ರ ಜೊತೆಗೆ ಒಂದು ಅಡಿಷನಲ್ ಅಂತ ಹೇಳಿದ್ರೆ ಆಗುಂಬೆ ಟನಲ್ ರೋಡ್ NH 207. ಸರ್, ಇದೊಂದು ಬಹಳ ದೊಡ್ಡ ಸವಾಲಿನ ಕೆಲಸ. ಯಾಕಂದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಒಂದು ನ್ಯಾಷನಲ್ ಹೈವೇ ನಿರ್ಮಾಣ ಮಾಡೋದು ಅಂತ ಸರ್ ಹೇಗೆ ಸಾಧ್ಯ ಆಯಿತು ಸರ್? ಅಲ್ಲ, ಈಗ ಪ್ರಪೋಸಲ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲೊಂದು ಟನಲ್ ಆಗಬೇಕು ಅನ್ನೋದು. ಯಾಕೆ ಅಂದರೆ ಇವತ್ತು ಶಿವಮೊಗ್ಗದಿಂದ ನೇರ ಹಾರ್ಬರ್ ಸಿಟಿ ಮ್ಯಾಂಗ್ಳೂರಿಗೆ ಲಿಂಕ್ ಮಾಡುವಂಥ ಒಂದು ಘಾಟ್ ಸೆಕ್ಷನ್ ಅದು ಆಗುಂಬೆ ಘಾಟು. ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಈಗ ಪ್ರೆಸೆಂಟ್.
ಅದನ್ನು ವೈಡ್ನಿಂಗ್ ಮಾಡ್ಲಿಕ್ಕೆ ಹೋದರೆ ಇನ್ನೂ ಸ್ಲೈಡಿಂಗ್ ತುಂಬ ಹೆಚ್ಚಿಗೆ ಆಗ್ಬೋದು ಅಂತ ನಮ್ಮ ಇದು. ಹಾಗಾಗಿ ಪರಿಸರನೂ ಉಳಿಬೇಕು. ಜನರು ಇನ್ನೂ ಯಾಕೆಂದರೆ ನಂಬರ್ ಆಫ್ ಹಾಸ್ಪಿಟಲ್ ಪೇಷಂಟ್ಸ್ ಇದು ಇರ್ಬೋದು, ಮತ್ತು ಕೋಸ್ಟಲಿಂದ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಈ ಕಡೆ ಬರ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ಈ ಕಡೆಯಿಂದ ದಟ್ ಮೀನ್ಸ್ ಶಿವಮೊಗ್ಗ ಮಲೆನಾಡು ಕಡೆಯಿಂದ ವೆಜಿಟೇಬಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದನೂ ಕೂಡ ನಮಗೆ ಘಾಟ್ ಏನಿದೆ ತುಂಬ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಪರಿಸರನ ಉಳಿಸ್ಕೊಂಡು ಇತಿಹಾಸದ ಅನೇಕ ಹಳೆ ಪುಟಗಳಲ್ಲಿದೆ. ಇದು ಮುಂಬೈ ಹೋಗ್ತಾ ಖಂಡಾಲ ಘಾಟ್ ಇರ್ಬೋದು, ಪರಿಸರ ಏನೋ ಹಾಳಾಗಿಲ್ಲ. ಸೊ ಪರಿಸರ ಉಳಿಸ್ಕೊಂಡು ಟನಲ್ ಮಾಡಿದ್ರೆ, ಈಗಿರೋ 2 ವೇನ 4 ವೇ ಮಾಡಿಬಿಟ್ರೆ ಪರಿಸರ ತುಂಬ ಹಾಳಾಗುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಟನಲ್ ಅಂತೇಳಿ ಈಗ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಡಿಪೇರ್ ಮಾಡಲಿಕ್ಕೂ ಕೂಡ ಪ್ರಪೋಸಲ್ನ ಮೊನ್ನೆ ಗಡ್ಕರಿಜಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡೋಣ, ಪ್ರಪೋಸಲ್ ಸಬ್ಮಿಟ್ ಆದಮೇಲೆ ಟನಲ್ ಒಳ್ಳೆಯದು ಇರೋದು, ವೈಡ್ನಿಂಗ್ ಮಾಡಿದ್ರೆ ಒಳ್ಳೆಯದು ನೋಡಿಕೊಂಡು ಮಾಡುವಂಥ ಒಂದು ಅವಕಾಶ ಅದು. ಮತ್ತು ಇನ್ನೊಂದು ನಮ್ಮ ರಿಯಲಿ ಯಾವುದೇ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದ್ವಿ ಇದು ಒಂದು. ಮತ್ತು ಯೋಗ ನೋಡಿ, ಈ ಮನೆಯದು ನಮ್ಮ ತಾಯಿ ಇಲ್ಲಿ ಬಂದಂಥವ್ರಿಗೆಲ್ಲ ಬಡಿಸಿದಂಥ ಒಂದು ಕೈ ಇವತ್ತು ನಮ್ಮ ತಾಯಿ ನಮ್ಮ ಜೊತೆಗಿಲ್ಲ. ನಮ್ಮ ತಾಯಿ ಇದ್ದಾಗ ಪ್ರತಿ ವರ್ಷ ದಸರಾದ ಸಂದರ್ಭದಲ್ಲಿ ನಮ್ಮ ಸಿಗುಂದೂರು ತಾಯಿಯ ಸನ್ನಿಧಾನಕ್ಕೆ, ಸಿಗುಂದೂರು ಚೌಡೇಶ್ವರಿ ಸನ್ನಿಧಾನಕ್ಕೆ ಮತ್ತು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಪ್ರತಿ ವರ್ಷ ನಾವು ಹೋಗ್ತಾ ಇದ್ವಿ. ಆದರೆ ಇವತ್ತು ಆ ಎರಡೂ ದೇವರ ಕ್ಷೇತ್ರವನ್ನು ಒಂದು ಸೇವೆ ಮಾಡುವಂಥ ಒಂದು ಅವಕಾಶ ಇವತ್ತು ನನಗೆ ಅದು ನಮ್ಮ ಕುಟುಂಬಕ್ಕೆ, ನಮ್ಮ ಸಂಘಟನೆ, ಆ ದೇವ್ರು ನಂಗೆ ಕೊಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಬೈಂದೂರು ಇಟ್ ಈಸ್ ಉಡುಪಿ ಡಿಸ್ಟ್ರಿಕ್ಟು. ಆ ಕ್ಷೇತ್ರ ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದೆ. ಅಲ್ಲೂ ಕೂಡ ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಅಂತೇಳಿ ನಂಗೆ ವಿಶ್ವಾಸ ಇದೆ. ಕಮ್ಮಿ ಅಂದ್ರೂ ಕೂಡ ಒಂದು 200 crores ಸ್ಯಾಂಕ್ಷನ್ ಮಾಡಿಸುವಂಥ ಎಲ್ಲ ಪ್ರಯತ್ನ ಕೂಡ ಆಗ್ತಾ ಇದೆ ಬೈಂದೂರು ಕ್ಷೇತ್ರ. ಅಲ್ಲಿ ನಿಮ್ಮ ರಾಘಣ್ಣನ ಇವತ್ತೇನು ಕ್ಯಾಸ್ಟ್ ಪೊಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಒಂದ್ ಮನೇನು ನಮ್ದೇನಿಲ್ಲ. ಸಂಘಟನೆ ಆಶೀರ್ವಾದ, ದೊಡ್ಡ ಸಂಖ್ಯೆ ಬ್ಯಾಕ್ವರ್ಡ್ ಕ್ಲಾಸು, ಬಡವರು ಇದ್ದಾರೆ, ಮೀನುಗಾರರಿದ್ದಾರೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ. ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಕೊಡುವಂಥ ಕ್ಷೇತ್ರ ನಮ್ಮ ಬೈಂದೂರು ಕ್ಷೇತ್ರ. ಹಾಗಾಗಿ ಇವತ್ತು ಆ ಬೈಂದೂರಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಇರ್ಬೋದು. ಮತ್ತು ಅದೇ ರೀತಿ ನಾನೇನು ಹೇಳಕ್ ಕೊಟ್ಟಿದ್ದೆ ಅಂದರೆ, ನಮ್ಮ ಚೌಡೇಶ್ವರಿ, ಸಿಗುಂದೂರು ಚೌಡೇಶ್ವರಿ ಒಂದು ಗ್ರಾಮ ಪಂಚಾಯತಿ ರಸ್ತೆ ನಮ್ಮ ತಂದೆ MP ಇದ್ದಾಗ ಗಡ್ಕರಿಜಿಯವರು ವಿನಂತಿ ಮಾಡಿಕೊಂಡ್ರು. ಫಾದರ್ CM ಇದ್ದಾಗ ಅದಕ್ಕೆ 200 crores ಕೊಟ್ಟು ಸಾಲಲ್ಲ ಅಂತ ಆಯಿತು. ಸೊ ದೊಡ್ಡ ಅಮೌಂಟ್ ಕೇಂದ್ರದಿಂದ ತರಬೇಕು ಅಂದರೆ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ಅದು ಗ್ರಾಮ ಪಂಚಾಯತಿ ರಸ್ತೆ ಅದು ಬರಲ್ಲ. ಹಾಗಾಗಿ ಆ ಗ್ರಾಮ ಪಂಚಾಯತಿ ರಸ್ತೆಯನ್ನು ನ್ಯಾಷನಲ್ ಹೈವೇ ನಂಬರ್ ಕೊಟ್ಟು ಕೇಂದ್ರದಿಂದ 560 ಕೋಟಿ ಕೊಟ್ಟು ₹1 ರಾಜ್ಯ ಸರ್ಕಾರದಿಲ್ಲಮ್ಮ. ಇವನ್ ಲ್ಯಾಂಡ್ ಅಕ್ವಿಸಿಷನ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಇಷ್ಟು ಕೂಡ ಕೇಂದ್ರದ್ದು. ಸೊ ಇವತ್ತು ಅದೊಂದು ಇಡೀ ದೇಶದಲ್ಲಿ ಕೇಬಲ್ ಸ್ಟೇ ಟೆಕ್ನಾಲಜಿ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ದೇಶದ ನಂಬರ್ 1 ಬ್ರಿಡ್ಜ್ ಅನ್ನಲಿಕ್ಕೆ ಗುಜರಾತಲ್ಲಿ ಒಂದಿದೆ. ಸೇಮ್ ಇದು ಕೂಡ ಅಷ್ಟೇ 250 meters ಏನಿದೆ, ಎರಡು ಸೇಮ್ ಇದು. ಆ ಬ್ರಿಡ್ಜ್ ಲೋಕಾರ್ಪಣೆ ಆಯಿತು, ನಿಮ್ಗೆ ಗೊತ್ತಂತ ವಿಚಾರ. ಈ ರೀತಿ ನ್ಯಾಷನಲ್ ಹೈವೇಯಿಂದ ಆಗಲೇ ಕೇಳಿದಾಗೆ ಆಗುಂಬೆ ಟನಲ್ ಇರ್ಬೋದು, ಅನೇಕ ನ್ಯಾಷನಲ್ ಹೈವೇ ವರ್ಕ್ಸ್ಗಳು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಇನ್ನೊಂದು ವಿಚಾರ ತಮ್ಮನ್ನ ನಾನು ಕೇಳಬೇಕು. ಕೋವಿಡ್ ಸಮಯದಲ್ಲಿ ಸರ್, ಇಡೀ ಒಂದು ದೇಶನೇ, ವ್ಯಾಪಾರ ಎಲ್ಲವೂ ಸ್ತಬ್ಧವಾಗಿದೆ, ಜನರಿಗೆ ಒಂದು ಆಶಾವಾದನೆ ಇಲ್ಲ ಅನ್ನೋ ಟೈಮಲ್ಲೂ ಕೂಡ ತಾವು ಒಂದಷ್ಟು ಜನನೇ ಅಯ್ಯೋ ಈ ಥರನೂ ಮಾಡಬಹುದಾ ಅನ್ನೋ ಕೆಲಸಗಳನ್ನ ಮಾಡಿ ತೋರಿಸಿದ್ರಿ. ಅಂದರೆ ಜನರಿಗೆ ಹೆಲ್ಪ್ ಆಗೋ ಥರ. ಸೊ ಆಗಿನ ಸಿಚುವೇಶನ್ನ ನಿಭಾಯಿಸೋದು ಎಷ್ಟು ಕಷ್ಟ ಇತ್ತು ಸರ್? ಯಾಕಂದರೆ ಎಲ್ಲರೂ ಜನಪ್ರತಿನಿಧಿಗಳನ್ನ ಕೇಳ್ತಿದ್ರು, ಇಲ್ಲಿ ಅದಾಗ್ತಿಲ್ಲ ಇದಾಗ್ತಿಲ್ಲ, ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬರ್ತಿತ್ತು. ಬಟ್ ಈ ಶಿವಮೊಗ್ಗ ಭಾಗದಲ್ಲಿ ಆ ಎಲ್ಲ ಸಾವಿನ ಪ್ರಮಾಣ ಆಗಿರಬಹುದು, ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಇತ್ತು. ಸರ್, ಏನೆಲ್ಲ ಬೆಳವಣಿಗೆ ತಾವು ನೆನೆಸ್ಕೊಳ್ಬೇಕು? ನಮ್ಮ ಜೀವನದಲ್ಲಿ ಅತ್ಯಂತ ಒಂದು ನೆನಪಿರುವಂಥ ಒಂದು ಘಟನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ತಂದೆ ಮುಖ್ಯಮಂತ್ರಿಗಳು, ಅವ್ರಿಗೆ 2 ಬಾರಿ ಕೋವಿಡ್ ಆ ಒಂದು ಸಿಂಟಮ್ಸ್ ಅವ್ರಿಗೆ ಪಾಸಿಟಿವ್ ಬಂತು. ಹಾಸ್ಪಿಟಲಲ್ಲಿದ್ದೇ ಅಲ್ಲಿಂದನೇ ರಾಜ್ಯವನ್ನು ನಡೆಸುವಂಥ ಒಂದು ಪ್ರಯತ್ನ ಅವ್ರು ಮಾಡ್ತಿದ್ದಾಗ ನಾನು ಒಬ್ಬ MP ಆಗಿ ನಾನು ಯಾಕೆ ಗಮನ ಕೊಡಬಾರ್ದು ಅನ್ನೋದು ನಂದು ಪ್ರಯತ್ನ. ಹಾಗೆ ವಿಶೇಷವಾಗಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು ದಾನ ಧರ್ಮ ಎಲ್ಲದೂ ಕೂಡ ಮಾಡಿದ್ರು. ಹತ್ತತ್ರ ಒಂದು 5 ರಿಂದ 6 ಕೋಟಿ ಆ ಟೈಮ್ ನಂಗೆ ನೆನಪಿದೆ. ಅದು NGOs ಹತ್ರ ಇರ್ಬೋದು, ಇವನ್ ನನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಈ ನಮ್ಮ ಇವತ್ತು ರಾಜ್ಯಾಧ್ಯಕ್ಷ ಅವ್ರ ಸಹಕಾರ ಎಲ್ಲರೂ ಪಡೆದುಕೊಂಡು ನಾನು ಇಡೀ ನನ್ನ ಕ್ಷೇತ್ರದಲ್ಲಿ ಫುಡ್ ಕಿಟ್ ಕೊಂಡು ಕೊಡೋವಂಥ ದಿಕ್ಕಿನಲ್ಲಿರ್ಬೋದು. ಮತ್ತು ಆ್ಯಸ್ ಎ MP ಕೋಟದಲ್ಲಿ
ಒಂದು 8 ಆಂಬ್ಯುಲೆನ್ಸ್ ಕೊಡುವಂಥ ಪ್ರಯತ್ನ, ಈ ರೀತಿ ಸಾಕಷ್ಟು ಆ ರೀತಿ ಅಂತ ಎಲ್ಲರೂ ಕೂಡ ಜೀವ ಮುಖ್ಯ. ಯಾಕೆಂದರೆ ಒಬ್ಬ ಪೌರ ಕಾರ್ಮಿಕರು ಅವರ ಜೀವದ ಹಂಗನ ಬಿಟ್ಟು ನಾವೆಲ್ಲರೂ ಬಾಗಿಲು ಹಾಕೊಂಡು ನಮ್ಮ ಲೈಫ್ ಲೀಡ್ ಮಾಡ್ತಾ ಇದೀವಿ. ಅವ್ರ ಪಾಪ ರಸ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಹೆಲ್ತ್ ಸೆಕ್ಟರಲ್ಲಿ ಕೆಲಸ ಮಾಡಿರುವಂಥ ನಮ್ಮ ನರ್ಸಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಒಂದು ಜೀವನ ಕೂಡ ಉಳಿಸ್ಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವೊಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಅದು. ಹಾಗಾಗಿ ನಾನು 8 ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳು ಇರುವಂಥವ್ರಿಗೆ ಫುಡ್ ಕಿಟ್ಟು ಬೇರೆ ಬೇರೆ, ಉದಾಹರಣೆಗೆ ಅನಾನಸ್ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇದ್ದಾರೆ ಸೊರಬದಲ್ಲಿ. ಆ ಟೈಮಲ್ಲಿ ಡೆಲ್ಲಿ ಮಾರ್ಕೆಟ್ ಕ್ಲೋಸು. ಇಲ್ಲ ಅನಾನಸ್ ಹಣ್ಣನ್ನು ಬೆಳೆದಂಥ ರೈತರಿಗೆ ಪಾಪ ಮಾರ್ಕೆಟಲ್ಲಿ ಬೆಲೆ ಇಲ್ಲ. ಅದನ್ನು ಕೂಡ ನಾನು ಕೊಂಡುಕೊಂಡು ಅದನ್ನ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಪ್ರಯತ್ನ. ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾರೆ ಪಾಪ, ಪೈಸೆಗೆ ಕೇಳ್ತಾ ಇದ್ದಾರೆ ಪಾಪ. ಹೇಗೂ ಕೋವಿಡ್ ಹೇಗಿದ್ರು ಕೊಡ್ತಾರೆ, ಬೆಲೆ ಇಲ್ಲ ರೈತರಿಗೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲೆಯ ಶಾಸಕರು ನಾವು ಎಲ್ಲರೂ ಯೋಚನೆ ಮಾಡಿ ಫಾರ್ಮರ್ಸಿಂದ ಅದನ್ನು ಕೊಂಡುಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಪ್ರಯತ್ನ, ಈ ರೀತಿ ಒಂದು ಅವಕಾಶ ಅದಂದು. ಇದೆಲ್ಲದೂ ಕೂಡ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಿಂದ ನಾನು ಕಲಿತೀನಿ. ಯಾಕೆಂದರೆ ಇವತ್ತು ಗಲ್ಫ್ ರಾಷ್ಟ್ರ, ಇವತ್ತು ಮಧ್ಯ ಏಷ್ಯಾದಲ್ಲಿ ಯಾವ ರೀತಿ ಇವತ್ತು ಯುದ್ಧದ ವಾತಾವರಣ, ಯುದ್ಧ ನಡೀತಾ ಇದೆ, ಇರಾನ್ ಇಸ್ರೇಲ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಜನರಿಗೆ LPG ಇಷ್ಟೊಂದು ಸಮಸ್ಯೆ ಇದೆ. ಇಟ್ ಇಸ್ ಎ ಕೆಮಿಕಲ್ ವಾರ್ ಅಂತ ಕೂಡ ತಪ್ಪಾಗಲಾರದು. ಎಲ್ಲ ಟ್ಯಾಂಕರ್ಸ್ಗಳನ್ನ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಆ ಒಂದು ಕೇಂದ್ರಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಬರ್ನ್ ಆಗ್ತಾ ಇದೆ, ಉರಿತಾ ಇದೆ ತಿಂಗಳುಗಟ್ಟಲೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಕನ್ಸ್ಯೂಮರ್ಸಿಗೆ ಆ ಒಂದು LPG ಸಿಲಿಂಡರ್ ಕೊಡುವಂಥ ವಿಚಾರದಲ್ಲಿ ಆಗಿರ್ಬೋದು, ಸ್ವಲ್ಪ ಅಡೆತಡೆ ಆಗಿರ್ಬೋದು. ಇಡೀ ಪ್ರಪಂಚದಲ್ಲಿ ಯುದ್ಧದ ಒಂದು ವಾತಾವರಣ ಇದ್ದಂಥ ಈ ಸಂದರ್ಭದಲ್ಲಿ ನಾವೆಲ್ಲೋ ಇಲ್ಲಿ LPG ಸಿಗಲ್ಲ, ಸೌದೆ ಒಲೆ ಇದು ಇನ್ನೊಂದು ಚರ್ಚೆ ಮಾಡೋಕ್ಕಿಂತ ಇಂಥ ಕಷ್ಟದಲ್ಲೂ ಕೂಡ ಯಾವ ರೀತಿ ಡೈಲಿ ಶಿಪ್ಪಲ್ಲಿ ತಂದು ಕೊಡ್ತಾ ಇದ್ದಾರೆ. ಹಾರ್ಮೋಸ್ ಆ ಒಂದು ಜಲಸಂಧಿ ಮುಖಾಂತರ ತರ್ತಾ ಇದ್ದಾರೆ. ಮೊದಲು ಒಂದು ಹಡಗಲ್ಲಿ ಆ ಪ್ರಾಡಕ್ಟ್ ತರ್ತಾ ಇದ್ರು. ಇವತ್ತು ಒಂದು ಶಿಪ್ಪಿಗೆ 4 ಶಿಪ್ ಇವತ್ತು ಪೈಲಟ್ ಆಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇವತ್ತು ವಿಶೇಷವಾಗಿ ಮಳೆ ಶುರುವಾಗಿದೆ. ಫಾರ್ಮರ್ಸಿಗೆ ಫರ್ಟಿಲೈಸರ್ ಪ್ರೊಡಕ್ಷನ್ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ. ಯೂರಿಯಾ, DAP, ಪೊಟ್ಯಾಶ್ ಗೊಬ್ಬರ ನಾವು ಕೊಡ್ತಾ ಇರೋದು ಕೇವಲ 10 ರೂಪಾಯಿ ಮಾತ್ರ. ಇವತ್ತು ನಾವು ಕೊಡ್ತಾ ಇರೋದು 10 ಪೈಸೆ ಅಷ್ಟೇ. ನಾವು ಕೊಡ್ತಾ ಇರೋದು 10 ರೂಪೀಸ್, 90 ರೂಪೀಸ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಉದಾಹರಣೆಗೆ ಒಂದು ಚೀಲ ಯೂರಿಯಾ ಗೊಬ್ಬರ ಪ್ರಿಪೇರ್ ಆಗಬೇಕು ಅಂದರೆ ಸುಮಾರು 2000 ರೂಪೀಸ್ ಬೇಕಾಗತ್ತೆ. ನಾವು ಕೊಡ್ತಾ ಇರೋದು 250 ರೂಪೀಸ್. ರಿಮೈನಿಂಗ್ ಗೌರ್ಮೆಂಟು ಸಬ್ಸಿಡಿ ಅಮೌಂಟನ್ನು ಸಂಬಂಧಪಟ್ಟಂಥ ಕಂಪ್ನಿಗಳಿಗೆ ಕೊಡುತ್ತೆ. DAP ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಇದೆಲ್ಲದೂ ಕೂಡ ರೈತರಿಗೆ ನಮ್ಮ ಮೋದಿಜಿಯವರು ಇಷ್ಟು ಕೊಡ್ತಾ ಇದ್ದಾರೆ. ಸುಮಾರು 2 ಲಕ್ಷ ಕೋಟಿ ಪ್ರತಿ ವರ್ಷ ಸಬ್ಸಿಡಿ ಹಣವನ್ನು ಸಂಬಂಧಪಟ್ಟಂಥ ಕಾರ್ಖಾನೆಗಳಿಗೆ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ. ಇಂಥ ಯುದ್ಧ ಸಂದರ್ಭದಲ್ಲಿ ಕೂಡ 70% ನಮಗೆ ಗ್ಯಾಸ್ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್ಗೋಸ್ಕರ ಬೇಕಾಗುತ್ತೆ. ಅಲ್ಲೂ ಪ್ರೊವೈಡ್ ಮಾಡಿ, ನಮ್ಮ LPGಗೂ ಪ್ರೊವೈಡ್ ಮಾಡಿ, ಸ್ವಲ್ಪ ಕಮರ್ಷಿಯಲ್ LPGಗಳು ಸಮಸ್ಯೆ ಆಗಿರ್ಬೋದು, ಅದು ಕೂಡ ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ತಮ್ಮನ್ನ ಒಂದು ಖಾತೆ ಕೊಟ್ಟು ಸಂಸದರು ಅಂತ ಆಯ್ಕೆ ಮಾಡದೆ ಹೋದ್ರೂ ಕೂಡ ಒಂದಷ್ಟು ಪ್ಲಾನಿಂಗ್ ಕಮಿಟಿಯಲ್ಲಿ ತಮ್ಮ ಕೆಲಸ ಮಾಡುವಂತಹ ಅವಕಾಶಗಳು, ಉದಾಹರಣೆ ಇವಾಗ ರೋಡ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಆಗಿರಬಹುದು, ಈ ರೀತಿಯ ಜವಾಬ್ದಾರಿಗಳು ಅಂದರೆ ಒಳಗಿನೇ ತುಂಬ ಒಂದು ಕೆಲಸ ಮಾಡೋದಿರುತ್ತೆ. ನಾವು ಹೊರಗಡೆ ಬಂದಾಗ ಅದು ಪ್ರಾಯಶಃ ಈ ಥರ ಕೆಲಸ ಮಾಡಿದೆ ಅಂತ ಹೇಳ್ಕೊಳಕ್ಕೆ ಆಗದೆ ಇದ್ರೂ ಕೂಡ ಅಲ್ಲಿ ಡೆವಲಪ್ಮೆಂಟಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ ಸರ್. ಈ 2 ಬಾರಿ ಈ ಜವಾಬ್ದಾರಿ ಕೊಟ್ಟಾಗ, 3 ಜವಾಬ್ದಾರಿ ಕೊಟ್ಟಾಗ ಏನು ಅನಿಸುತ್ತೆ ಸರ್? ಫಸ್ಟ್ ಎಲೆಕ್ಷನ್ಲಿ ಹತ್ತತ್ರ 52,000 ಲೀಡರ್ ನಾನು ಗೆದ್ದೆ. ಖುಷಿ ಆಯಿತು. ತಂದೆಗೆ ಫೋನ್ ಮಾಡಿದೆ, ಅವರು ಬೆಂಗಳೂರಿನಲ್ಲಿದ್ದು. ಇಡೀ ದೇಶದ್ದು ರಾಜ್ಯದ್ದು ಕೌಂಟಿಂಗ್ ನಡೀತಾ ಇತ್ತು. ಇದು ನಿನ್ನ ಗೆಲ್ಲವಲ್ಲ, ಇದು ನಿನ್ನ ಗೆಲ್ಲವಲ್ಲ, ಇದು ಮನೆಗೆ ಹೋಗು ಅಂತ ಅಂದರು. ಅಂದರೆ ಅವರಿಗೆ ಲೀಡ್ ಅವ್ರಿಗೆ ಕಮ್ಮಿ ಆಯಿತು. ಅವರಿಗೆ 52,000 ಫಸ್ಟ್. ಅದು ಗೌರವಂತ ಬಂಗಾರಪ್ಪನ ವಿರುದ್ಧ. ಅಂದರೆ ಆ ಟೈಮಲ್ಲಿ ನಮ್ಮಲ್ಲೇ ಸ್ವಲ್ಪ ಗೊಂದಲ, ಭಿನ್ನಮತ ಇದೆಲ್ಲದೂ ಕೂಡ ಇತ್ತು. ಫಾದರಿಗೆ ಸಮಾಧಾನ ಆಗಲಿಲ್ಲ ಆ ಗೆಲುವು. ಆದರೆ ಇವತ್ತು ನನಗೊಂದು ಸಮಾಧಾನ ಅನಿಸುತ್ತೆ. ಇವತ್ತು ಜನ ಮಾಡಿದಂಥ ಕೆಲಸ ಇದೆಲ್ಲದೂ ಕೂಡ ಗುರುತಿಸಿ ಹತ್ತತ್ರ 4ನೇ ಎಲೆಕ್ಷನ್ನಲ್ಲಿ 2.5 ಲಕ್ಷ ಲೀಡರು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇದು ಒಂದು. ಒಮ್ಮೆ ಬೈ ಎಲೆಕ್ಷನ್ ಆಗುತ್ತೆ. ಫಾದರ್ ಒಂದ್ಸತಿ ಕೇಂದ್ರಕ್ಕೆ ಸ್ಪರ್ಧೆ ಮಾಡ್ತಾರೆ. ನಾನು ಇಲ್ಲಿ ವಿಧಾನಸಭೆಗೆ ನಾನು ಸ್ಪರ್ಧೆ ಮಾಡುವಂಥದ್ದು ಅವಕಾಶ ತಾಲೂಕಿನ ಜನ ನನಗೆ ಶಿಕಾರಿಪುರ ಸ್ಪರ್ಧೆ ಮಾಡ್ತೀನಿ. ಬೈ ಎಲೆಕ್ಷನ್ನು ಏನೇ ಕೆಲಸ ಮಾಡಿದ್ರು ಕೂಡ ಸ್ಟ್ರೈಟ್ ಫೈಟ್. ಮತ್ತು ಹೋಲ್ ಸಿದ್ದರಾಮಯ್ಯನವರ ಸರ್ಕಾರ ಬಂದು ನಿಂತ್ಕೊಂಡಿತ್ತು ಶಿವಮೊಗ್ಗಕ್ಕೆ. ಹಾಗೆ ನಿಂತ್ಕೊಂಡಾದರೂ ಕೂಡ
ಕ್ಷೇತ್ರ ಜನ ಬಿಟ್ಕೊಡ್ಲಿಲ್ಲ. ಕೇವಲ 6 ತಿಂಗಳಿಗೋಸ್ಕರ ಬೈ ಎಲೆಕ್ಷನ್ ಆಗಿ 6 ಮಂತ್ಸ್ ಮತ್ತು ಜನರಲ್ ಎಲೆಕ್ಷನ್ಸು ಹೌದು ನಾವು ಫೇಸ್ ಮಾಡಬೇಕಾಯಿತು. ಸೊ ಅದು ಕೂಡ ನನಗೆ ನೆನಪಿದೆ. ಸೊ ಈ ಸಂದರ್ಭದಲ್ಲಿ ತಾವು ಹೇಳಿದಾಗೆ ಕೆಲಸ ಮಾಡಲಿಕ್ಕೆ ದೊಡ್ಡ ಸ್ಥಾನಮಾನ ಜನ ಕೊಟ್ಟಿದ್ದಾರೆ. ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ಕಮಿಟೀಸ್ ಇರುತ್ತೆ, ಒಂದು ಕನ್ಸಲ್ಟೇಟಿವ್ ಕಮಿಟಿ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರುತ್ತೆ. ಸೊ ಆ ದೃಷ್ಟಿಯಿಂದ ಸ್ಟ್ಯಾಂಡಿಂಗ್ ಕಮಿಟಿ ಈಗ ನನಗೆ ಹೋಮ್ ಅಫೇರ್ಸಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಅವಕಾಶ, ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆಗೆ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಪಬ್ಲಿಕ್ ಅಂಡರ್ಟೇಕಿಂಗ್, ಇಡೀ ದೇಶದ ಸುಮಾರು 300ಗಿಂತ ಹೆಚ್ಚಿನ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಏನಿದೆ ಆ ಎಲ್ಲ ಕಂಪ್ನಿಗಳ ಒಂದು ಆ ಕಮಿಟಿಲೂ ಕೂಡ ನಾನಿದ್ದೀನಿ ನಾನು. ಸೊ ಈ ರೀತಿ ಅದೊಂದು ಅನುಭವ ನನಗೆ. ಅನೇಕ ಹಿರಿಯರು ಇರ್ತಾರೆ, ಪ್ರತಿ ವಾರ 15 days ಒನ್ಸ್ ಪಬ್ಲಿಕ್ ಅಂಡರ್ಟೇಕಿಂಗ್ ಟೀಮ್ ಬರುತ್ತೆ, ಪ್ರೆಸೆಂಟ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಅನುಭವ ಆಯಿತು. ಇದ್ರ ಮುಖಾಂತರ ಕ್ಷೇತ್ರದ ಕೆಲಸ ಮಾಡ್ತೀವಿ ಅನ್ನೋಕ್ಕಿಂತ ಒಂದು ಅನುಭವ ದೃಷ್ಟಿಯಿಂದ ತುಂಬ ಒಳ್ಳೆಯ ಒಂದು ಅವಕಾಶಗಳಿದೆ. ಹೌ ಟು ಡೂ ದ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಒಂದು ಕಲಿತೀವಿ ಅದರಿಂದ. ಓಕೆ ಸರ್, ಒಂದು ಸಣ್ಣ ಕಂಪ್ಯಾರಿಸನ್ ಅಥವಾ ಸಿಮಿಲಾರಿಟಿ ಅಂತ ನೋಡೋದಕ್ಕೆ ಹೋದರೆ, ತಾವು ಹೇಳಿದಾಗೆ ಕಳೆದ ಬಾರಿ ತಮ್ಮ ತಂದೆಯವರು ಉಪಮುಖ್ಯಮಂತ್ರಿಗಳಿದ್ದರು, ತಾವು MP ಆಗಿದ್ದಾಗ ಒಂದು ಬಗೆ ಕೆಲಸ ಆಗುತ್ತೆ. ಸ್ಟೇಟಲ್ಲಿ ಬೇರೆ ಗೌರ್ಮೆಂಟ್ ಇದ್ದು ಸೆಂಟ್ರಲ್ ಒಂದು ಗೌರ್ಮೆಂಟ್ ಇದ್ದಾಗ ಯೋಜನೆಗಳ ಅನುಷ್ಠಾನ ತರುವಲ್ಲಿ ಕಷ್ಟ ಅನಿಸುತ್ತೆ ಸರ್? ತೊಂದರೆ ಇಲ್ಲ. ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ರಾಜ್ಯ ಸರ್ಕಾರ ಯಾವುದೇ ಇದ್ರೂ ಕೂಡ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಆ ಥರ ಸ್ವಲ್ಪ ಹರ್ಡಲ್ಸ್ ಇರುತ್ತೆ, ರೆಸ್ಪೆಕ್ಟ್ಫುಲ್ಲಾಗಿ ಅವ್ರ ಹತ್ರ ನಾವು ನಮ್ಮ ನಡವಳಿಕೆ ಆಗಿರುತ್ತೆ, ಅದು ಕೂಡ ಮುಖ್ಯ ಆಗುತ್ತೆ. ಒಂದು ವಿಶ್ವಾಸ ತಗೊಂಡು ಕೆಲಸ ಮಾಡುವಂಥ ಕೆಲಸ. ಮತ್ತು ಹಿಂದೆ ಸಹಜವಾಗಿ ನನ್ನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರ್ಬೋದು, ಮತ್ತು ನಾನು ಅದನ್ನು ಟೆಕ್ನಿಕಲ್ಲಾಗಿ ಇದನ್ನು ಹೇಗೆ ಮುಖ್ಯ ಅನ್ನೋದನ್ನು ಕೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಸಹಕಾರ ಸಿಗ್ತಾ ಇದೆ ಅಂತ ಟೈಮ್. ಓಕೆ ಸರ್, ಟೂರಿಸಂ ಕೂಡ ಒತ್ತು ಕೊಡೋ ಪ್ರಯತ್ನ ಮಾಡಿದಿರ್ತಾವು. ಇಲ್ಲಿ ಸ್ಥಳೀಯವಾಗಿ ಜೋಗ್ ಫಾಲ್ಸ್ ಎಲ್ಲ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕೆಲಸಗಳು ಸಾಗಿದೆ ಅಂತ ನಾನು ತಿಳ್ಕೊಂಡೆ. ಒಂದು ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಆಯಿತು. ಶಿವಮೊಗ್ಗ ಏರ್ಪೋರ್ಟ್ ಮೀನ್ಸ್ ಇಟ್ ನಾಟ್ ಓನ್ಲಿ ಫಾರ್ ಶಿವಮೊಗ್ಗ, ಸರೌಂಡಿಂಗ್ ಡಿಸ್ಟ್ರಿಕ್ಟ್ಸ್ ಎಲ್ಲರೂ ಕೂಡ ಇಲ್ಲೇ ಬಂದು ಗೋವಾಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದನೇ ಹೋಗ್ತಾರೆ, ತಿರುಪತಿ ಹೋಗಬೇಕು ಅಂದರೆ ಇಲ್ಲಿಂದ ಹೋಗ್ತಾರೆ. ಡೈಲಿ ಟು ಹೈದರಾಬಾದ್ಗೆ ಫ್ಲೈಟ್ಸ್ ಇದೆ, ಚೆನ್ನೈಗೆ ಒಂದು ಫ್ಲೈಟ್ ಇದೆ, ಹಾಗಾಗಿ ಬೆಂಗಳೂರಂತೂ ಫ್ಲೈಟ್ ಇದೆ, ಡೈಲಿ 6 ಫ್ಲೈಟ್ಸ್ ಇದೆ. ಅಂದರೆ ಯಾರೇ ಟೂರಿಸ್ಟ್ ರಿಲೇಟೆಡ್ ಇಲ್ಲಿ ನಮ್ಮ ಶಿವಮೊಗ್ಗ ಬಂದ ಮೇಲೆ ಒಂದು ವೀಕ್ ಆದರೂ ಕೂಡ ಇಲ್ಲಿರಬೇಕು, ಸ್ಟೇ ಆಗಬೇಕು. ಸೊ ಸ್ಟೇ ಆಗಬೇಕು ಅಂದರೆ ಇಲ್ಲಿ ಪ್ರವಾಸೋದ್ಯಮದ ಕೇಂದ್ರಗಳು ಅಭಿವೃದ್ಧಿ ಆದರೆ ಅವ್ರು ಸ್ಟೇ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿಕೊಂಡು ನನಗಿನ್ನೂ ಕೂಡ ನೆನಪಿದೆ, ಗೌರವಾನ್ವಿತ BR ಶೆಟ್ಟಿ ತುಂಬ ದೊಡ್ಡ ಒಬ್ಬ ಬಿಸ್ನೆಸ್ ಮ್ಯಾನ್, ದುಬೈಲಿದ್ದಾರೆ. ಹಿಂದಿನ ಒಂದು ಸರ್ಕಾರ ನಮ್ಮ ಜೋಗ್ ಫಾಲ್ಸನ್ನು ಯಾವುದೋ ಒಂದು PPP ಮಾಡೆಲಲ್ಲಿ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಅವರಿಗೇನೋ ಲೀಸ್ ಕೊಡಬೇಕು ಅಂತ ಯೋಚನೆ ಮಾಡಿದರು. ಜೋಗ್ ಫಾಲ್ಸ್ ಜಾಗವನ್ನು ಅದನ್ನು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ನಾನು ಎಲ್ಲೋ ಒಂದು ಕಡೆಗೆ ನಮ್ಮ ಪರಿಸರವನ್ನು ಯಾವುದೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಕೊಡೋ ಚಾನ್ಸಸ್ ಇದೆಯಲ್ಲ ಅಂತ ನಂಗೆ ಅನಿಸ್ತಾ ಇತ್ತು. ಆದರೆ ಇವತ್ತು ನಂಗೆ ಹೆಮ್ಮೆ ಅನಿಸುತ್ತೆ, ಫಾದರ್ CM ಇದ್ದಾಗ ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸ್ಗಳು ತುಂಬ ಇತ್ತು. ಬಜೆಟನ್ನು 180 ಕೋಟಿ ಅನೌನ್ಸ್ ಮಾಡಿಸಿ ಇವತ್ತು 100 ಕೋಟಿಗಿಂತ ಹೆಚ್ಚು ಅಲ್ಲಿ ಅಭಿವೃದ್ಧಿ ಆಗಿದೆ. ನಂಗೆ ವಿಶ್ವಾಸ ಇದೆ, ಒಂದು ವರ್ಲ್ಡ್ ಅತ್ಯಂತ ಒಂದು ಅಟ್ರಾಕ್ಟಿವ್ ಒಂದು ಪ್ರವಾಸೋದ್ಯಮದ ಕೇಂದ್ರ ಜೋಗ್ ಫಾಲ್ಸ್ ಆಗ್ತಾ ಇದೆ. ಇನ್ನು 2-3 ಮಂತ್ಸ್ ಇನಾಗ್ರೇಷನ್ ಆಗುತ್ತೆ. ಇದು ಒಂದು. ಎರಡನೇದು ನಮ್ಮ ಶಿಕಾರಿಪುರ, ಅಕ್ಮಾದೇವಿ ಜನ್ಮಸ್ಥಳ. ಅಂತ 12ನೇ ಶತಮಾನದಲ್ಲೇ ಮಹಿಳಾ ಧ್ವನಿ ಕೊಟ್ಟಂಥ ತಾಯಿ ಅಕ್ಮಾದೇವಿಯ ಜನ್ಮಸ್ಥಳ ಇವತ್ತು ಸುಮಾರು 45ರಿಂದ 60 ಕೋಟಿ ಖರ್ಚು ಮಾಡಿ ಅಲ್ಲಿ ಅವತ್ತು 12ನೇ ಶತಮಾನದ ಎಲ್ಲ ಶರಣರ ಇತಿಹಾಸವನ್ನು ಮತ್ತು ಒಬ್ಬ ಮಹಿಳೆಯ ಒಂದು ಸ್ಟ್ಯಾಚು, ಪುರುಷರ ಸಾಧಕರ ಸ್ಟ್ಯಾಚು ಪ್ರಪಂಚದ ನಾವು ಎಲ್ಲ ಕಡೆ ನೋಡ್ತೀವಿ. ಒಬ್ಬಳು ಮಹಿಳೆ ಸ್ಟ್ಯಾಚು, ಒಬ್ಬಳು ಅಕ್ಮಾದೇವಿ ಸ್ಟ್ಯಾಚು, ಸುಮಾರು 80 ಅಡಿ ಎತ್ತರ ಸ್ಟ್ಯಾಚುಗಳನ್ನು ಅಲ್ಲಿ ಮಾಡುವಂಥ ಕೆಲಸ ತುಂಬ ಸಾಕಷ್ಟು ಒಂದು ಅಭಿವೃದ್ಧಿ ಆಗಿದೆ. ಫೈನ್ ಟ್ಯೂನ್ ಸ್ವಲ್ಪ ಕೆಲಸ ಕಾರ್ಯಗಳು ಉಳಿದಿದೆ. ಇದು ಎರಡನೇದು. ಮೂರನೇದು ಶಿಕಾರಿಪುರ, ಒಂದು ಕಲ್ಲನ್ನು ಎಡವಿದ್ರೂ ಕೂಡ ಒಂದು ಶಾಸನ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಯಾಕಂದರೆ 12ನೇ ಶತಮಾನದ ಅನೇಕ ಶರಣರು ಇಲ್ಲಿ ಐಕ್ಯಾದ್ಯಂತ ಒಂದು ಪವಿತ್ರವಾದಂಥ ಜಾಗ. ಅಲ್ಲಮ್ಮ ಪ್ರಭುಗಳು ಇರ್ಬೋದು, ಅಜಗಣ್ಣ, ಮುಕ್ತಾಯಕ್ಕ, ಈ ರೀತಿ ಅನೇಕ ಶರಣರ ಇತಿಹಾಸ ಇರುವಂಥ ಶಿಕಾರಿಪುರದ ಪರಂಪರೆ. ನಮ್ಮ ಶಿವಮೊಗ್ಗದಲ್ಲಿ ಅವತ್ತು ಶಿವಪ್ಪ ನಾಯಕನ ಅರಮನೆ ಇರ್ಬೋದು, ನಮ್ಮ ಹೊಸನಗರದ ನಗರ ಕೋಟೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂಡರ್ನಲ್ಲಿ ಬರುತ್ತೆ. ನಮ್ಮ ಸೊರಬದಲ್ಲಿ ಚಂದ್ರಗುತ್ತಿ ಒಂದು ಜಾಗ ಇರ್ಬೋದು. ಈ ರೀತಿ ಇದೆಲ್ಲದೂ ಕೂಡ ಗುರುತಿಸಿ
ಯಾವುದೇದು ಏನನ್ನು ಅದಕ್ಕೆ ಶಕ್ತಿ ತುಂಬಂಥ ಕಾರ್ಯವನ್ನು ಮಾಡಬೇಕು ಮಾಡುವಂಥ ಪ್ರಯತ್ನ ನನಗೆ ವಿಶ್ವಾಸ ಇದೆ. ಬರುವಂಥ ಇನ್ನು 5 ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಇವತ್ತು ಸಿಗಂದೂರು ಸೇತುವೆ ನಾನೇನು ಮಾಡಿದ್ದೀನಿ, ಅಲ್ಲಿ ಸೀ ಪ್ಲೇನನ್ನು ತರಲಿಕ್ಕೆ ಈಗ ಆಲ್ರೆಡಿ ಟೆಂಡರ್ ಕರೆಸಿದ್ದೀನಿ. ಶಿವಮೊಗ್ಗ, ಮಂಗಳೂರು, ಉಡುಪಿ ಸೇರಿ ಬೆಳಗಿಂದ ಸಂಜೆವರೆಗೂ ಒಂದು ಸೀ ಪ್ಲೇನ್ ಓಡಾಡಲಿಕ್ಕೆ ಏನು ಬೇಕು ಅದನ್ನು ಕೂಡ ಹೋಮ್ವರ್ಕ್ ಮಾಡಿದ್ದೀನಿ. ಟೆಂಡರು ಕೂಡ ಕಾಲಾಗಿದೆ. ಯಾರು ಟೆಂಡರ್ ಪಾರ್ಟಿಸಿಪೇಟ್ ಮಾಡೋರು ಬೇಕು. ಸೊ ಬರೋದು ನಂಗೆ ವಿಶ್ವಾಸ ಇದೆ. ಶಿವಮೊಗ್ಗ ಒಂದು ವೆರಿ ಗುಡ್ ಒಂದು ಟೂರಿಸಂ ಹಬ್ ಆಗಲಿಕ್ಕೆ ಏನು ಬೇಕು ಪ್ರಯತ್ನ. ನಾನೆಲ್ಲ ಹುಟ್ಟು ಬೆಳೆದಿದ್ದು ಬಯಲುಸೀಮೆ, ಗದಗ್ ಅಂತೇಳಿ, ಹುಬ್ಳಿ ಹತ್ರ. ಅಲ್ಲಿ ನಮ್ಮದು ಎಂಗೇಜ್ಮೆಂಟ್ ಆದ ತಕ್ಷಣ ರಾಘವೇಂದ್ರ ಅವರು ಕೇಳಿರೋದು ಒಂದೇ ಮಾತು, ಮೊದಲು ನೀನು ಇಲ್ಲಿ ಭಾಷೆ ಬಿಟ್ಟು ನಮ್ಮ ಶಿವಮೊಗ್ಗ ಭಾಷೆ ಕಲಿಬೇಕು, ಶಿಕಾರಿಪುರ ಭಾಷೆ ಕಲಿಬೇಕು ಅಂತ ಹೇಳಿದ್ರು ಅವರು. ಹಾಗಾಗಿ ನನಗೂ ಕೂಡ ಇಲ್ಲಿ ನಮ್ಮ ಸೋದರತೆನೆಲ್ಲ ಇಲ್ಲಿ ಕೊಟ್ಟಿರೋದ್ರಿಂದ ನನಗಿಲ್ಲಿ ಒಡನಾಟ ಇತ್ತು ಶಿಕಾರಿಪುರದ್ದು ಕೂಡ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ನನಗೆ ಭಾಷೆ ಕಲೀಲಿಕ್ಕೆ ಅಷ್ಟೊಂದೇನು ಕಷ್ಟ ಏನಾಗಲಿಲ್ಲ. ಎಲ್ಲನೂ ಸುಲಭವಾಗಿಯೇ ಎಲ್ಲ ಕಲಿತೆ ನಾನು. ಮನೆಯವರ ಈ ಒಂದೆಲ್ಲ ವರ್ಕ್ ಎಲ್ಲ ನೋಡಿದರೆ, ಆಮೇಲೆ ಅವ್ರ ಕಮಿಟ್ಮೆಂಟ್ ನೋಡಿದರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ನಮ್ಮ ಮದುವೆ ಆದಾಗ ಬಹುಶಃ ಅವರು ರಾಜಕೀಯದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ. ಮಾವನವರು ಇಲ್ಲಿ ಬಂದಾಗ ಅವರು ಏನೋ MLA ಆಗಿದ್ದರು ಮತ್ತು ರಾಜ್ಯಾಧ್ಯಕ್ಷ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವರ ಅನುಪಸ್ಥಿತಿಯಲ್ಲಿ ಇದನ್ನು ಕ್ಷೇತ್ರದ ಜನನ್ನೆಲ್ಲ ನೋಡೋದು, ಮಾತಾಡ್ಸೋದು ಅದನ್ನೆಲ್ಲ ಮಾಡ್ತಾಯಿದ್ರು. ಮತ್ತು ನಮ್ಮದು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು. ಅದು ಬಿಟ್ಟರೆ ಅವರು ರಾಜಕೀಯದಲ್ಲಿ ನಾನು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಮೊದಲು ಅವರು ರಾಜಕೀಯದಲ್ಲಿ ಮೊದಲೇ ಹೆಜ್ಜೆ ಅಂದರೆ ಇಲ್ಲಿ ನಮ್ಮ ಶಿಕಾರಿಪುರದಲ್ಲಿ ಪುರಸಭಾ ಸದಸ್ಯರಾಗಿ ಅವರು ಆಯ್ಕೆಯಾದರು. ತದನಂತರದಲ್ಲಿ ಅದರ ಮುಂದಿನ ವರ್ಷದಲ್ಲೇ ಅವ್ರಿಗೆ MP ಗೆ ನಿಲ್ಲುವಂಥ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಅಲ್ಲಿಂದ ಅವರ ಪೊಲಿಟಿಕಲ್ ಜರ್ನಿ ಶುರು ಆಯಿತು. ಅವರ ಒಂದು ಬಿಡುವಿನ ಸಮಯದಲ್ಲಿ ಸಾಮಾನ್ಯವಾಗಿ ಸೆಷನ್ ಇಲ್ಲದ ಸಮಯದಲ್ಲಿ ಯಾವುದಾದ್ರೂ ಭಾನುವಾರ ಟೈಮಲ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿಲ್ಲದೆ ಇದ್ದಾಗ ಎಲ್ಲರೂ ಆಚೆ ಹೋಗಿ ಬರೋಣ ಅಂತ ಕರೀತಾರೆ. ಮಕ್ಕಳಿಗೂ ಹಾಗೆ ಸಮಯ ಕೊಡ್ತಾರೆ. ಮಕ್ಕಳಿಗೆ ಬಿಸ್ನೆಸ್ದ ಬಗ್ಗೆ ಕೇಳ್ತಾ ಇರ್ತಾರೆ. ಮುಂದೆ ಹೇಗೆ ನಡೆಸ್ಕೊಂಡು ಅಂದರೆ ಅದನ್ನು ಬೆಳೆಸೋದು ಹೇಗೆ ಅನ್ನೋದು ಕೂಡ ಅವ್ರಿಗೆ ಗೈಡ್ ಮಾಡ್ತಿರ್ತಾರೆ. ಸೊಸೆ ಬಂದಾಗಿಂದ ಕೂಡ ಬಹಳನೇ ಖುಷಿಯಾಗಿದ್ದಾರೆ. ಮನೆಯಲ್ಲಿ ಒಬ್ಬಳು ಹೆಣ್ಮಗಳು ಓಡಾಡ್ತಿದ್ದಾಳೆ ಅನ್ನೋ ಮನಸ್ಥಿತಿಯಲ್ಲಿ ಅವರು ಹೇಳ್ತಾ ಇರ್ತಾರೆ ನನ್ನ ಹತ್ರ ಯಾವಾಗಲೂ ಕೂಡ. ಎಷ್ಟು ಸಂತೋಷ ಆಗುತ್ತೆ ಮನೇಲಿ ಹೆಣ್ಮಗಳು ಓಡಾಡಿದರೆ ಅಂಥೇಳಿ ಶೇರ್ ಮಾಡ್ತಿರ್ತಾರೆ ನನಗೆ. ಎಲ್ಲದಕ್ಕೂ ಕೂಡ ನಾನು ಕೂಡ ಸಪೋರ್ಟಿವ್ ಆಗಿರ್ತೀನಿ ಅವ್ರ ಜೊತೆಗೆ. ಮನೇಲಿ ಏನೇ ಇದ್ದರೂ ಕೂಡ ಎಲ್ಲನೂ ತೂಗಿಸ್ಕೊಂಡು ಹೋಗ್ತೀನಿ. ಅವ್ರಿಗೆ ಮನೆ ಟೆನ್ಷನ್ ಯಾವುದೂ ಅಷ್ಟೊಂದು ಕೊಡೋದಿಲ್ಲ. ಯಾಕಂದರೆ ಸಾರ್ವಜನಿಕವಾಗಿ ಅಷ್ಟೊಂದು ಒತ್ತಡಗಳಿರ್ತವೆ. ಎಲ್ಲ ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಅವರೆಲ್ಲ ಒತ್ತು ಕೊಡಬೇಕಾಗ್ತಿರುತ್ತೆ. ಹಾಗಾಗಿ ಅವ್ರನ್ನ ಆದಷ್ಟು ಹೊರಗಡೆ ನೀವು ನೆಮ್ಮದಿಯಾಗಿ ಕೆಲಸ ಮಾಡಿ ಅಂಥೇಳಿ ನಾನು ಅವ್ರಿಗೆ ಯಾವಾಗಲೂ ಹೇಳಿ ಕಳಿಸ್ತಿರ್ತೀನಿ. ಅವರು ಕೂಡ ಮನೆಯದು ಭಾಳ ಏನೇ ಸಮಸ್ಯೆ ಬಂದ್ರೂ ಕೂಡ ಇಬ್ಬರು ಕೂಡ ಚರ್ಚೆ ಮಾಡಿ ನಾವು ಅದನ್ನು ಸರಿ ದಾರಿಗೆ ತೊಗೊಂಡು ಹೋಗುವಂಥದ್ದು ಮಾಡ್ತಿರ್ತೀವಿ. ಮುಂದೆ ಅವರು ಇನ್ನೂ ಹೆಚ್ಚಿನ ಒಂದು ಜನಪರ ಕೆಲಸಗಳನ್ನ ಮಾಡಿ ಇನ್ನೂ ಒಳ್ಳೆ ಸಂಸದರು ಅನ್ನಿಸ್ಕೊಳ್ಳಿ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ ಅಷ್ಟೇ. ಸೊ ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ತಮ್ಮ ಮಡದಿ ತೇಜಸ್ವಿನಿಯವರಾಗಿರ್ಬಹುದು, ತಮ್ಮ ಮಕ್ಕಳು, ಈ ಕುಟುಂಬದ ಬಾಂಧವ್ಯ, ಇಷ್ಟೆಲ್ಲ ಕೆಲಸ ನಡೀತಿರುತ್ತೆ ದೆಹಲಿ, ಬೆಂಗಳೂರು, ಶಿವಮೊಗ್ಗ, ಶಿಕಾರಿಪುರ. ತಮ್ಮ ಕುಟುಂಬದ ಬಗ್ಗೆ. ಕುಟುಂಬ ಅಂದ ತಕ್ಷಣ ನನಗೆ ಒಂದು ಘಟನೆ ನೆನಪು ಬರುತ್ತೆ. ಇದು ನಮ್ಮ ಶಿಕಾರಿಪುರದ ಇದು 2ನೇ ಮನೆ. ಮೊದಲನೇ ಮನೆ ಒಂದಿತ್ತು. ಆ ಮನೇಲಿ ನಾವು ವಾಸ ಮಾಡ್ತಾಯಿದ್ವಿ. ನಾನಿನ್ನೂ ಕೂಡ 2nd or 3rd ಸ್ಟ್ಯಾಂಡರ್ಡ್ ಇದ್ದೆ. ಫಾದರ್ಗೆ ಒಂದು ಫೋನ್ ಬರುತ್ತೆ, ಲ್ಯಾಂಡ್ಲೈನ್ ಫೋನ್ ಬರುತ್ತೆ. ಫಾದರ್ ಮುನ್ಸಿಪಲ್ ಪ್ರೆಸಿಡೆಂಟು. ಬೆಳಗ್ಗೆ ಎದ್ದು ಊರು ಖಾಲಿ ಮಾಡಬೇಕು, ಇಲ್ಲಾಂದರೆ ಇನ್ನು ಕುಟುಂಬ ಸಮೇತ ಯಾರೂ ಉಳಿಯಲ್ಲ ಅಂಥೇಳಿ ಮೆಹಬೂಬ್ ಅಂತ ಒಬ್ಬ ಲಾಯರು, ಅವ್ರ ಮನೇಲಿ ಪಾಪ ಫೋನ್ ಇರುತ್ತೆ, ಲ್ಯಾಂಡ್ಲೈನ್ ಫೋನ್ ಇರುತ್ತೆ. ಅವ್ರಿಗೆ ಯಾರೋ ಒಬ್ಬ ಫೋನ್ ಮಾಡ್ತಾರೆ. ಫಾದರ್ ಫೋನ್ ರಿಸೀವ್ ಮಾಡ್ತಾರೆ. ಅವ್ರ ಪಾಡಿ ಅವ್ರದ್ದು ಮಲಗ್ತಾರೆ. ಬೆಳಗ್ಗೆ ಎದ್ದು ಅವ್ರದ್ದೊಂದು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದಾಗ ಬೆಳಗ್ಗೆ 6 ಗಂಟೆ ಸೈಕಲ್ ತೊಗೊಂಡು ಓಡಾಡ್ತಾರೆ. ಯಾವುದೇ ಪಬ್ಲಿಕ್ ಲೈಟ್ ಆನ್ ಆಗಿರುತ್ತೆ, ಪಬ್ಲಿಕ್ ಟ್ಯಾಪ್ ನೀರು ವೇಸ್ಟ್ ಆಗ್ತಿರುತ್ತೆ, ಅದನ್ನು ಅಲ್ಲೇ ಕ್ಲಿಯರ್ ಮಾಡಿಸ್ಕೊತಾ ಹೋಗೋದು, ಇದೆಲ್ಲ ಅಭ್ಯಾಸ ಅವ್ರಿಗೆ. ಸೊ ಬೆಳಗ್ಗೆ ಹೋಗ್ತಾ ಇದ್ರು. ಒಬ್ಬ ಚೂರಿ ಶಿವಮೂರ್ತಿ ಅಂತ, ಅವ್ರ ಹೆಸರೇ ಚೂರಿ ಅಂತ, ದಟ್ ಮೀನ್ಸ್ ನೈಫ್, ಅವರಿಗೆ ಅಡ್ಡ ಹೆಸರೇ ಅದು. ತಂದೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ತಂದೆ ಸೈಕಲಿಂದ ಬೀಳ್ತಾರೆ. ಬಿದ್ದಾದ್ಮೇಲೂ ಬೀಳಲ್ಲ, 10 ಬೆರಳು ಕಟ್ಟಾಗುತ್ತೆ. ಅವತ್ತು ನಮ್ಮ ಮನೆಯಿಂದ ಒಂದು 100 ಮೀಟ್ರ್ ದೂರದಲ್ಲಿ
ನಾನು ಕಾನ್ವೆಂಟಿಗೆ ರೆಡಿ ಆಗಿರ್ತೀನಿ, ಎಲ್ಲರೂ ಬಂದು ಬಾಗಿಲು ತಟ್ತಾ ಇದ್ದಾರೆ. ಮೈತ್ರಾ ಅಂತ ನಮ್ಮ ತಾಯಿ ಹೆಸರು. ಯಡಿಯೂರಪ್ಪನವ್ರು ಹೋದರು ಅಂತ ಎಲ್ಲರೂ ಬಾಗಿಲು ತಟ್ತಾ ಇದ್ದಾರೆ. ಅವಾಗ ನಮ್ಮ ತಾಯಿ ನಾನು ಕಾನ್ವೆಂಟ್ ಡ್ರೆಸ್ಸಲ್ಲಿದ್ದೆ. ತಾಯಿ ತಲೆ ಮೇಲೆ ಸರಿಗಾಕಿ ನನ್ನ ಕೈ ಹಿಡಿದು ಎಳ್ಕೊಂತ ಅಲ್ಲಿ ಬರ್ತಾರೆ. ಅಲ್ಲಿ ಕಣ್ಣೀರು ಅಲ್ಲೇ ಕೂರ್ತಾರೆ. ಜನ ಎಲ್ಲರೂ ಭಯದ ವಾತಾವರಣ. ಎಲ್ಲಿ ಆ ಟೈಮಲ್ಲಿ ಯಡಿಯೂರಪ್ಪನವ್ರು ಮುಟ್ಟಿದರೆ ಅವತ್ತಿನ ರೂಲಿಂಗ್ ಪಾರ್ಟಿ ಗೌರವಾನ್ವಿತ ಗುಂಡೂರಾವ್ ಮುಖ್ಯಮಂತ್ರಿಗಳು, ವೆಂಕಟಪ್ಪ ಅಂಥೇಳಿ ಇಲ್ಲಿ ಬಂದಿಖಾನೆ ಸಚಿವರು, ಈ ಶಿಕಾರಿಪುರದ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ದಿಸ್ ಒನ್. ಆ ಟೈಮಲ್ಲಿ ಮುಟ್ಲಿಕ್ಕೆ ಹೆದರ್ತಾ ಇದ್ದಾರೆ. ಅವತ್ತು ರಕ್ತ ಹರಿತಾ ಇದೆ. ನಮ್ಮ ತಾಯಿ ಅತ್ತಾಗ ಅದರಲ್ಲಿ ನಮ್ಮ ತಂದೆ ಅದರಲ್ಲೂ ಉಸಿರಲ್ಲಿ ಗಟ್ಟಿಯಾಗಿ, ಮೈತ್ರ ನಾನು ಬದುಕಿದ್ರೆ ಊರಿಗೋಸ್ಕರ ಬದುಕ್ತೀನಿ, ಅಳಬಾರ್ದು, ಮನೆ ಹೋಗು ಅಂತ ಹೇಳ್ತಾರೆ. ನಾವು ತಮ್ಮ ತಾಯಿ ಎಷ್ಟು ಹೆದರುತ್ತಾ ಇದ್ರು ಅಂದರೆ ಬಿದ್ದಾಗೂ ಕೂಡ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೂ ಒಂದು ಸ್ವಲ್ಪ ತಂದೆ ಕೂಗಿದರೆ ಹೆದರ್ತಾ ಇದ್ರು ಅಂತ ಒಂದು ಸಂದರ್ಭ ಅದು. ಅಷ್ಟು ಡೆಡಿಕೇಟ್ ನಮ್ಮ ತಂದೆ ಪಕ್ಷ ಕಟ್ಟಲಿಕ್ಕೋಸ್ಕರ. ಇದು ನನಗೆ ಕಹಿ ನೆನಪು. ಅದಾದಮೇಲೆ ನಮ್ಮ ತಂದೆ 6-7 ತಿಂಗಳು ಮೆಗನ್ ಹಾಸ್ಪಿಟಲಲ್ಲಿ ಇರ್ತಾರೆ. ನಮ್ಮ ಪರಿವಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅವತ್ತು ನಮ್ಮ ತಂದೆಗೆ ಪ್ರೀತಿ ಕೊಟ್ಟು ನೋಡ್ಕೊತಾರೆ. ಅವತ್ತು ನಮ್ಮ ತಂದೆ 5 ಮಕ್ಕಳ ನನಗೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಈ ಒಂದು ಸಾರ್ವಜನಿಕ ಕ್ಷೇತ್ರ ಅವ್ರದ್ದು ತೊಡಸ್ಕೊಂಡಂಥ ಒಂದು ಸಂದರ್ಭ. ಅವಾಗ ಒಂದು 6-7 ತಿಂಗಳು ಪೊಲೀಸ್ ಇದರಲ್ಲೇ ನಾವೆಲ್ಲ ಕಾನ್ವೆಂಟಿಗೆ ಹೋಗ್ತೀವಿ. ನಮ್ಮ ತಾಯಿ ಯೋಚನೆ ಮಾಡ್ತಾರೆ, ಶಿಕಾರಿಪುರದಲ್ಲಿದ್ದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗಲ್ಲ, ಈ ಗುಂಡಾಗಿರಿ, ಈ ಹೊಡೆದಾಟ, ಈ ರೀತಿಯಂಥ ಗಲಾಟೆ, ಈ ಮನೆ ಮೇಲೂ ಕೂಡ 2-3 ಸತಿ ಅಟ್ಯಾಕ್ ಆಗಿದೆ. ಈ ಥರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ಈ ಥರ ಸಂದರ್ಭವನ್ನು ಹೊರಗಡೆ ಓದಿಸ್ಲಿಕ್ಕೆ ಕಳಿಸ್ಕೊಟ್ರು. ಒಂದು ನಮ್ಮ ತಾಯಿ ಪಾಪ ಇವತ್ತು ಇರಬೇಕಾಗಿತ್ತು. ಈ ನಮಗೆಲ್ಲ ಈ ಸ್ಥಾನಮಾನ, ಈ ಸಂತೋಷ ಇದ್ದಾಗ ಇವತ್ತು ಇಲ್ಲ ಅನ್ನೋದೊಂದು ನಮಗೆ ಕೊರತೆ. ಆದರೆ ಆ ತಾಯಿ ಪ್ರೀತಿ, ತಂದೆ ಆಶೀರ್ವಾದ ಎಲ್ಲದೂ ಕೂಡ ನಮ್ಮ ತಂದೆ ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಒಂದು ಸಂತೋಷ ಅಂದರೆ ನಮ್ಮ ಇಡೀ ಕುಟುಂಬ, ನಾವು 5 ಜನ ಮಕ್ಕಳು, ನಮ್ಮ 3 ಜನ ಅಕ್ಕಂದಿರಿಗೆ ಕೊಟ್ಟಂಥ, ದಟ್ ಮೀನ್ಸ್ ಭಾವ ಅಂತ ನಾವು ಕರಿತೀವಿ, ನಮ್ಮ ಸಿಸ್ಟರ್ಸಿಗೆ ಕೊಟ್ಟಂಥವ್ರು, ಮತ್ತು ನನ್ನ ಮನೆಯವರು ಇರ್ಬೋದು, ನನ್ನ ತಮ್ಮ ಇರ್ಬೋದು, ನನ್ನ ತಮ್ಮನ ಮನೆಯವರು ಇರ್ಬೋದು. ಒಂದೇ ಕುಟುಂಬದ ರೀತಿಯ ಹಬ್ಬ ಈ ಸಂದರ್ಭದಲ್ಲಿ ಸೇರೋಂಥದ್ದು. ಮತ್ತು ಯೋಗ ಒಳ್ಳೆ ಸೊಸೆ ಬಂದು ಹೇಳಿ ನನಗೆ. ನನ್ನ 2ನೇ ಮಗ ಈಗ ಕ್ರೈಸ್ಟಲ್ಲಿ ಲಾ ಮಾಡ್ತಾಯಿದ್ದಾನೆ, ಫೈನಲ್ ಇಯರ್ ಮಾಡ್ತಾಯಿದ್ದಾನೆ. ಸೊ ಸಮಾಧಾನ ಇದೆ. ಒಂದು ಮಾಡೆಲ್ ಆಗಿ ಒಂದು ಕುಟುಂಬಕ್ಕೆ ಬೇಕಾದ ಒಂದು ಸಮಾಧಾನ, ಒಂದು ತೃಪ್ತಿ ಅದು ನನಗಿದೆ. ಜನರು ಬಂದು ಏನಾದ್ರು ಒಂದು ಅಹವಾಲು ಕೊಟ್ಟಾಗ ತಾವು ಕಿವಿ ಕೊಡ್ತೀರಿ, ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ, ಹೌದಾ ಇದಕ್ಕೆ ಅವಶ್ಯಕತೆ ಇದೆಯಾ ಅಂತ. ಅದನ್ನ ತಗೊಂಡೋಗಿ ನೀವು ಕೇಂದ್ರಕ್ಕೆ ರವಾನೆ ಮಾಡಬೇಕಾಗತ್ತೆ. ಇದೆಲ್ಲದೂ ಒಂದು ರೀತಿ ಚೈನ್ ಲಿಂಕ್ ತರ ಕೆಲಸ ಸಾಗ್ತಾ ಇದೆ. ಜನ ಕೊಟ್ಟಂತ ಈ ಸ್ಥಾನಕ್ಕೆ ಯಾವುದು ಅಸಾಧ್ಯ ಅಂತ ನಂಗೆ ಅನ್ಸಲ್ಲ. ಅದು ವೈಯಕ್ತಿಕ ಹೆಲ್ಪ್ ಮಾಡುವಂಥ ವಿಚಾರ ಇರ್ಬೋದು, ಸಾರ್ವಜನಿಕ ಇರ್ಬೋದು. ಒಂದು ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಅವತ್ತೊಂದು ಕಾಲ ಇತ್ತು, ರಾಜಕಾರಣಿಗಳು ಫೋನ್ ಮಾಡಿದ್ರೆ ಯಾವುದೇ ಮೆರಿಟು ಇನ್ನೊಂದು ಏನೂ ಇದ್ದಿಲ್ಲ. ಇವತ್ತು ಕಂಪ್ಯೂಟರ್ ಯುಗ ಇದೆ. ಇವತ್ತು ಮೆರಿಟ್ ಪ್ರೊಸೆಸ್ಸಲ್ಲೇ ಮಾಡಬೇಕಾಗತ್ತೆ, ಅಪಾಯಿಂಟ್ಮೆಂಟ್ ಪ್ರೊಸೆಸ್ಸು. ಸೊ ಎಂಪ್ಲಾಯ್ಮೆಂಟ್ ಒಂದು ಕೊರತೆ ಇದೆ ನನಗೆ. ಅಂದರೆ ಮೊನ್ನೆ ನಮ್ಮ ತಂದೆ ಹುಟ್ಟಿದ್ದಬ್ಬಕ್ಕೆ ನನ್ನ ಸಹೋದರ ವಿಜಯೇಂದ್ರ ಬಂದು ನಾನು ಸೇರಿ ಉದ್ಯೋಗ ಮೇಳ ಮಾಡ್ತೀವಿ. ಅವತ್ತು 100 ಕಂಪ್ನಿಗಳನ್ನು ತರಿಸುವಂಥ ಪ್ರಯತ್ನ ಮಾಡಿದ್ವಿ. ಆದಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಅಂದರೆ ಉದ್ಯೋಗ ಅಂತ ಹೇಳಿದಾಗ ನನಗೆ ನೆನಪರಂಥದ್ದು, ಫಾದರ್ ನಮ್ಮ ತಂದೆ ಮುಖ್ಯಮಂತ್ರಿಗಳು ಬೆಳಗ್ಗೆ 6 ಗಂಟೆ ಬೈ ರೋಡೇ ಹೋಗಬೇಕಾಯ್ತು. ಅವಾಗ ಇನ್ನೂ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಇಲ್ಲ. ಬೆಂಗಳೂರು ಎಂಟ್ರೆನ್ಸಲ್ಲಿ ಪೀಣ್ಯ ಹತ್ರ ಸುಮಾರು ಒಂದು 45 ಜನ ಹೆಣ್ಮಕ್ಳು ಟಿಫಿನ್ ಕ್ಯಾರಿಯರ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ರೋಡ್ ಕ್ರಾಸಿಂಗ್ ಇತ್ತು, CM ಕಾರ್ ಹೋಗುತ್ತೆ ತಕ್ಷಣ ನಿಂತು. ಆದರೆ ಫಾದರ್ ಕಾರ್ ನಿಲ್ಲಿಸಿದ್ರು, ಹೆಣ್ಮಕ್ಳು ನೋಡ್ಕೊಂಡು ನಿಲ್ಲಿಸಿದ್ರು, ಮಾತಾಡಿಸಿದ್ರು. ಏನಮ್ಮ ಇಲ್ಲಿ ಅಂತ ಕೇಳಿದಾಗ ನಾವು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಉದ್ಯೋಗಕ್ಕೆ, ಅಲ್ಲೇ ರೋಡ್ ದಾಟಿದ್ರೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಅವಾಗ ಎಲ್ಲಿಯವರು ಅಂತ ಕೇಳಿದಾಗ ಇಲ್ಲಿ ಶಿವಮೊಗ್ಗದ ಅಡ್ರೆಸ್ ಹೇಳ್ತಾರೆ, ಕೆಲವು ಜನ ಈ ಕಡೆ ಸರೌಂಡಿಂಗು ಹುಬ್ಳಿ ಧಾರವಾಡ ಈ ಥರ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ರು. ಅವತ್ತು ಫಾದರ್ DCM ಇದ್ದಾಗ 2008 6,000 ಏನೋ ಹೇಳ್ದಂಗೆ ನೆನಪು. ಸಂಬಳ ಸಾಲುತ್ತೆ, ನಮ್ಮ ಲೈಫ್ ಲೀಡ್ ಆಗುತ್ತೆ ಅಂತ ಕೇಳಿದಾಗ ಒಬ್ಳು ಹೆಣ್ಮಗಳು ಕಣ್ಣೀರು ಹಾಕ್ತಾಳೆ. ನಮ್ಮ ಈ 6,000 ಸ್ಯಾಲ್ರಿ ಜೊತೆಗೆ ನಮ್ಮ ತಂದೆ ತಾಯಿಯಿಂದನೇ ಪ್ರತಿ ತಿಂಗಳು ರೂಮ್ ಬಾಡಿಗೆಗೆ ಇದಕ್ಕೆ ದುಡ್ಡು ಕಳಿಸ್ಕೊಡ್ತಾರೆ. ನಮ್ಮ ತಂದೆ ತಾಯಿ ನಾವೇನು ಕೊಡಲಿಕ್ಕಾಗಲ್ಲ, ಉಳ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ನೇರ ಬ್ಯಾಂಗ್ಳೂರಿಗೆ ಹೋದ ತಕ್ಷಣವೇ ಚೀಫ್ ಸೆಕ್ರೆಟರಿ ಕರೀತಾರೆ. ಯಾರು ಗಾರ್ಮೆಂಟ್ಸಲ್ಲಿ ಒಳ್ಳೆ ಉದ್ಯೋಗ ಕೊಡಲಿಕ್ಕೆ ಯಾವುದು ಕಂಪ್ನಿಗಳು ಯಾವುದನ್ನು ಕೇಳ್ತಾರೆ. ಅವಾಗ ಕೆಲವು ಸಲಹೆಗಳು ಬರುತ್ತೆ. ಶಿವಮೊಗ್ಗದಲ್ಲಿ ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ, ನಾವು ಅವತ್ತು ತೀರ್ಮಾನ ತೊಗೊಂಡು ಅವ್ರಿಗೆ ಲ್ಯಾಂಡ್ ಕೊಟ್ಟು, ಫ್ರೀ ಲ್ಯಾಂಡ್ ಕೊಟ್ಟು ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿ, ಇವತ್ತು ನಮ್ಮ ಮೋದಿಜಿಯವರು ಜವಳಿ ಪಾರ್ಕ್ಗಳನ್ನು, ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅಂದರೆ ಅವತ್ತು ನಿಮ್ಮ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ 250 ಎಕರ್ಸ್ ಕೊಟ್ಟು ಅಲ್ಲಿ ಫ್ಯಾಕ್ಟ್ರಿ ಶುರುವಾಗಿದೆ. ಸುಮಾರು 15,000 ಜನ ಅಲ್ಲಿ ಉದ್ಯೋಗ ಸಿಗ್ತಾ ಇದೆ. ಇದು ಒಂದು. ಸಾಗರದಲ್ಲಿ 6,000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ. ಶಿಕಾರಿಪುರದಲ್ಲಿ 4,000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ.
ಇಷ್ಟು ಜನ ಹೆಣ್ಮಕ್ಳಿಗೆ ಇವತ್ತು ಉದ್ಯೋಗ ಸಿಕ್ಕಿದೆ, ಆ ತೃಪ್ತಿ ನನಗಿದೆ. ಆದರೆ ನನ್ನ ಒಂದು ದಿನ ಬೆಳಗ್ಗೆ ಸಹಜ ಒಂದು 100 ಜನ ಬರ್ತಾರೆ, ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ. ಪಾಪ ಡಿಗ್ರಿ ಆಗಿದೆ ಅಂತ ಹೇಳ್ತಾರೆ. ಪಾಪ ರೈತನ ಮಗ ವಿದ್ಯಾಭ್ಯಾಸ ಮಾಡಿದ್ದಾನೆ, ಅಪ್ಪನ ಜೊತೆ ಬಂದು ಹೊಲದ ಕೆಲಸನೂ ಮಾಡಲಿಕ್ಕಾಗಲ್ಲ, ಉದ್ಯೋಗ ಮಾಡಬೇಕು ಅಂದರೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ. ಸೊ ಈ ಒಂದು ಸೂಕ್ಷ್ಮತೆಯಲ್ಲಿ ಏನೇನು ಜೋಡಿಸುವಂಥ ಪ್ರಯತ್ನ ಮಾಡಬೇಕು, ಇದು ಈ ರೀತಿಯಂಥ ವೈಯಕ್ತಿಕವಾಗಿ ಅವರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಸೊ ಇನ್ನು ಉಳಿದಂಥ ವಿಚಾರದಲ್ಲಿ ಸರ್ಕಾರ ಸ್ಕೀಮ್ಗಳು, ಈ ಆ್ಯಂಟಿ ಇನ್ಕಂಬ್ರೆನ್ಸಿ ಅಂತ ಇರುತ್ತೆ, ಭಾರಿ ಕಷ್ಟ ಇದು 4 ಬಾರಿ ಗೆಲ್ಲೋದು. ಯಾಕಂದರೆ ಉದಾಹರಣೆಗೆ ಈ ರಾಜ್ಯ ಸರ್ಕಾರದ ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆ, ಬೋರ್ವೆಲ್ ಬರುತ್ತೆ. ನಮ್ಮ SCಯಲ್ಲಿ 100 SC ಕೆಟಗರಿ ಇದೆ, ಅದ್ರಲ್ಲಿ ಒಂದೊಂದು ಕೆಟಗರಿಗೆ ಟೋಟಲ್ 100 ಕೆಟಗರಿ ಸೇರಿ ಒಂದು 5 ರಿಂದ 6 ಬೋರ್ವೆಲ್ ಬರ್ಬೋದು. ನನಗೆ 600 1000 ಅರ್ಜಿ ಬಂದಿರುತ್ತೆ, ನಾನು 6 ಜನ ಆಯ್ಕೆ ಮಾಡ್ತೀನಿ. ಇನ್ನು ಉಳಿದಂಥವ್ರು ಬೇಜಾರಾಗ್ತಾರೆ. ಅದು ಮನೆ ಇರ್ಬೋದು, ಬೋರ್ವೆಲ್ ಇರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ದಿರ್ಬೋದು. ಇದೆಲ್ಲದೂ ಕೂಡ ಆ್ಯಂಟಿ ಇನ್ಕಂಬ್ರೆನ್ಸಿ ಆಗಿ ಕಲೆಕ್ಟ್ ಆಗ್ತಾ ರಾಜಕಾರಣದಲ್ಲಿ ಅದೊಂದು ದೊಡ್ಡ ಡೆಪಾಸಿಟ್ ಆಗಿ ಅದೊಂದು ಸಂಘರ್ಷಕ್ಕೆ ಒಂದು ದಾರಿ ಆಗುತ್ತೆ. ಆದಷ್ಟು ಕನ್ವಿನ್ಸ್ ಮಾಡ್ತೀವಿ, ಸರ್ಕಾರದ ವ್ಯವಸ್ಥೆ ಇರೋದು ಹೀಗಪ್ಪ ಅಂತೇಳಿ. ಸೊ ಇದ್ರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಪ್ರಾಯಶಃ ಜನನಾಯಕನಾಗಬೇಕು ಅಂತ ಹೇಳಿದ್ರೆ ಈ ಒಂದು ಜರ್ನಿ ಒಂದು ಒಳ್ಳೆ ಪಾಠ ಕಲಿಸುತ್ತೆ ಅನ್ಸುತ್ತೆ. 4 ಬಾರಿ ಗೆಲ್ಲೋದು, ಅದರಲ್ಲೂ ಅಭೂತಪೂರ್ವ ಯಶಸ್ಸು. ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಮತ್ತಷ್ಟು ಕೆಲಸ ಮಾಡುವಂತಹ ಶಕ್ತಿ ತಮಗೆ ಸಿಗ್ಲಿ ಅಂತ ನಾವು ಚಂದನ ವಾಹಿನಿ ಪರವಾಗಿ ತಮಗೆ ಆಶಿಸ್ತೀವಿ. ಧನ್ಯವಾದಗಳು. ನಮಗೆ ಚಂದನ ವಾಹಿನಿ ಈ ಒಂದು ಒಳ್ಳೆಯ ಅವಕಾಶ, ಜನರ ಮಧ್ಯೆ ನನ್ನ ವಿಚಾರಗಳನ್ನು ಹಂಚ್ಕೊಳ್ಳೋಂಥ ಒಂದು ಅವಕಾಶ, ಮತ್ತು ಚಂದನ ವಾಹಿನಿ ಇತಿಹಾಸ ಇರುವಂಥ ಒಂದು ಚಾನಲ್ ಇದು. ಹಾಗಾಗಿ ಇವತ್ತಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಚಂದನ ವಾಹಿನಿ ಸ್ಪಷ್ಟವಾದಂಥ ನಿಖರವಾದಂಥ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ಮುಟ್ಟಿಸುವಂಥ ಒಂದು ಕಾರ್ಯ ವಾಹಿನಿ ಮತ್ತು ವಾಹಿನಿಯ ಮುಖ್ಯಸ್ಥರು ಮಾಡ್ತಾ ಇದ್ದಾರೆ. ತಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೂಡ ಕೊಡ್ತೀನಿ. ಧನ್ಯವಾದ. ನಮಸ್ಕಾರ.